ಶೋಭಾಜಿ ಇದೀರಾ? ಹಲೋ, ಎರಡೆರಡು ಕಾಣಿಸ್ತಾ ಇದ್ದಾರೆ ಈಗ ಅವರು. ಸಂಧ್ಯಾಜಿ ಅವರು ಬಂದಿದ್ದಾರೆ. ಯಾರ್ಯಾರು ಬಂದ್ರು ದಯವಿಟ್ಟು ವಿಡಿಯೋ ಆನ್ ಮಾಡಿ ಅಥವಾ ಮಾತಾಡಿ, ಯಾರಿಗೂ ಗೊತ್ತಾಗ್ತಿಲ್ಲ ಇಲ್ಲಿ. ಹರಿ ಓಂ ಸಂಧ್ಯಾಜಿ. ಏನೋ ಆಡಿಯೋ ಇಶ್ಯೂ ಆಗಿರ್ಬೇಕು. ಗೊತ್ತಿಲ್ಲ, ನೋಡು. ಬಂದ್ರು. ಹರಿ ಓಂ ಸಂಧ್ಯಾಜಿ. ಸಂಧ್ಯಾಜಿ ಮ್ಯೂಟ್ ಆಗಿದ್ದೀರಾ? If you are talking, yeah, you are might be mute. ಈಗ ಮ್ಯೂಟ್ ಆದ್ರು. ಹರಿ ಓಂ ಸತ್ಯಜಿ ಇಲ್ವಾ? ಹರಿ ಓಂ ಸಂತೋಷ್ ಜಿ, ಹರಿ ಓಂ ಆಶಾಜಿ. ಹರಿ ಓಂ ಸಂಧ್ಯಾ, ಇದೀನಿ ಸ್ವಲ್ಪ ವಿಡಿಯೋ ಆಫ್ ಮಾಡ್ಕೊಂಡೇ ಇದ್ದೀನಿ, ಅದಕ್ಕಾಗಿ ಸಂತೋಷ್ ಅವರು ಮರೆ ಆಗ್ಬಿಟ್ಟಿದ್ದಾರೆ ಇವತ್ತಿನ ಪ್ರೋಗ್ರಾಮ್. ಇವತ್ತಿನ ಇದ್ರ ಪ್ರಕಾರ, ಟಾಕ್ ಪ್ರಕಾರ ಸಾಕ್ಷಿ ಆಗಿದ್ದಾರೆ. ಮಾತ್ರ ಬರ್ತಾ ಇದೆ. ಏನೋ ಆಡಿಯೋ ಇದು ಪ್ರಾಬ್ಲಮ್ ಆಗ್ತಿತ್ತು ಯಾಕೋ. ಸರಿ, ಓಕೆ ಮುಂದುವರಿಸಿ. ಇವರು ಬಂದ್ರ, ಅವರು ಕಾಣಿಸ್ತಾ ಇಲ್ಲ ಅನ್ಸುತ್ತಲ್ಲ ಸಂಧ್ಯಾ. ಇವರು ಶೋಭಾಜಿ ಎಕ್ಸಿಟ್ ಆಗಿದ್ದಾರೆ, ಪುನಃ ಲಾಗ್ ಆಗ್ತಾರೆ ಅಂತ ಕಾಣ್ತದೆ. ವಿಲ್ ವೇಟ್ ಫಾರ್ 1 or 2 minutes. ಓಕೆ. ಸಂಧ್ಯಾಜಿ ಪ್ರೇಯರ್ ಹೇಳ್ತೀರಾ ನೀವೇ? ಹೇಳ್ತೀನಿ. ಹೇಳಿ. ನೀವು ಯಾವಾಗ ಹೇಳ್ತೀರಾ ಅವಾಗ ಶುರು ಮಾಡ್ತೀನಿ. ಇಲ್ಲ, ಮಾಡಿ ಶುರು ಮಾಡಿ, ಮಾಡೋಣ. ಆಯ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುರ್ಬ್ರಹ್ಮಾ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾಂ. ಹರಿ ಓಂ. ಪ್ರಭುಜಿಯವರಿಗೂ ಹಾಗೂ ಎಲ್ಲರಿಗೂ ಸಾಷ್ಟಾಂಗ ನಮಸ್ಕಾರಗಳು. ಹರಿ ಓಂ.
ಹರಿ ಓಂ ಎಲ್ಲ ಆತ್ಮಜ್ಯೋತಿಗಳಿಗೂ ಇವತ್ತಿನ ದೃಗ್ದೃಶ್ಯ ವಿವೇಕ 78, 79, 80ರ ವಿಶ್ಲೇಷಣೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸೊ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋದಾದ್ರೆ ಮತ್ತೆ ಗುರುಜಿ ಇಲ್ಲಿ ಪಾರಮಾರ್ಥಿಕ ಜೀವದ ಬಗ್ಗೆನೆ 78ರಲ್ಲಿ ಹೇಳ್ತಾ ಹೋಗ್ತಾರೆ. ಸೊ ನನ್ನ ಮೊದಲನೇ ಪ್ರಶ್ನೆ ನಿಮ್ಗೆ ಸಂಧ್ಯಾಜಿ, ಈಗ ಪಾರಮಾರ್ಥಿಕ ಜೀವ ಎಂದರೇನು, ಇದರ ಬಗ್ಗೆ ತಿಳುವಳಿಕೆಯನ್ನು ಪಡೆಯುವುದು ಹೇಗೆ, ಮತ್ತೆ ನಾವು ಯಾಕೆ ಲಿಮಿಟೆಡ್ ಆಗ್ಬಿಡ್ತೀವಿ, ಪಾರಮಾರ್ಥಿಕ ಸತ್ಯದಲ್ಲಿ ಇರೋದಕ್ಕೆ ಯಾಕಾಗಲ್ಲ, ಇದನ್ನ ನೀವು ವಿಶ್ಲೇಷಣೆಯನ್ನ ಒಂದು ಎಕ್ಸಾಂಪಲ್ ಕೊಟ್ಟು ನಮ್ಮ ದಿನನಿತ್ಯದ ಜೀವನದಲ್ಲಿ ನಾವು ಹೇಗೆ ಪಾರಮಾರ್ಥಿಕ ಸತ್ಯದಲ್ಲಿ ಇರೋದಕ್ಕಾಗೋದಿಲ್ಲ ಮತ್ತೆ ಇರ್ಬೇಕಾದ್ರೆ ಏನ್ ಮಾಡ್ಬೇಕು, ಅಥವಾ ಇದ್ದಾಗ ಮರ್ತು ಬಿಡ್ತೀವ ಏನು, ಹೇಳಿ ನೋಡೋಣ. ಹೇಳಕ್ ನಿಮ್ಮ ಒಂದು ಅನಿಸಿಕೆನ ಶೇರ್ ಮಾಡಿ. ಹರಿ ಓಂ, ಎಲ್ಲರಿಗೂ ನಮಸ್ತೆ. ಪ್ರಭುಜಿಯವರು ಪಾರಮಾರ್ಥಿಕ ಮತ್ತು ವ್ಯವಹಾರಿಕ ಅಂತ ಎರಡು ಹೇಳಿದ್ದಾರೆ. ನಾವು ಅನ್ನೋ ಬದಲು ನಾನು ಅಂತಾನೆ ಹೇಳ್ತೀನಿ. ನಾ ಏನ್ ಮಾಡ್ತೀನಿ ಅಂತಂದ್ರೆ, ಪಾರಮಾರ್ಥಿಕ ಅಂತಂದ್ರೆ ನಾನು ಈ ಒಂದು ಇದಕ್ಕೆ ಬರಕ್ ಮುಂಚೆ ಒಂದು ಈ ಜ್ಞಾನ ತಿಳ್ಕೊಳಕ್ ಮುಂಚೆ ನಾನು ಅಂತಂದ್ರೆ ಈ ದೇಹ ಮನ ಬುದ್ಧಿ ನಾನು ಅನ್ನೋ ಒಂದಿದ್ರಲ್ಲೇ ವ್ಯವಹಾರಿಕದಲ್ಲೇ ಜೀವನ ಮಾಡ್ತಾ ಇರ್ತೀನಿ. ಇದ್ರ ಹಿಂದೆ ಒಂದಿದೆ, ಏನು ಅದು ನಾನು ಅಂತ ಹೇಳಿದ್ನಲ್ಲ, ಈ ದೇಹ ಮನ ಬುದ್ಧಿ ನಾನು ಸಂಧ್ಯಾ, ನಾನು ಹೆಂಗಸು, ತಾಯಿ ಅಂತ ಎಲ್ಲ, ಅಕ್ಕ ಅಂತ ಎಲ್ಲ ತಂಗಿ ಅಂತ ಹೇಳ್ಕೊಂತೀವಲ್ಲ, ಇದೆಲ್ಲ ವ್ಯವಹಾರಿಕ. ಇದು ನಾನು ಅಂತಾನೆ ಮೊದ್ಲೆಲ್ಲ ಇದೇ ಸತ್ಯ ಅಂತ ಅನ್ಕೊಂಡು ಈ ಒಂದು ವ್ಯವಹಾರ ಜೀವನದಲ್ಲೇ ವ್ಯವಹಾರ ಮಾಡ್ತಾ, ಈ ಒಂದು ಸಂಸಾರ ಅಂತ ಹೇಳ್ತೀವಿ, ಇದ್ರಲ್ಲೇ ವ್ಯವಹಾರ ಮಾಡ್ತಾ ಇದ್ವಿ. ನಾನು ಅಂದ್ರೆ ಅದೇ ಅನ್ಕೊಂಡಿದ್ವಿ. ಯಾವಾಗ ಈ ನಾನು ಅಂತಂದ್ರೆ ಇದರ ರೂಢಾರ್ಥ ಬಿಟ್ಟು ಗೂಢಾರ್ಥ ನಾನು ಅಂದ್ರೆ ಯಾರು ಅಂತ ತಿಳ್ಕೊಂಡ್ನೋ, ಆವಾಗ ಆ ನಿಜವಾದ ನಾನು ಯಾರು, ಆ ಪಾರಮಾತ್ಮಿಕ ಜೀವ ಅಂದ್ರೆ ಯಾವುದು, ವ್ಯವಹಾರಿಕ ಜೀವ ಅಂದ್ರೆ ಯಾವುದು, ಈ ವ್ಯವಹಾರಿಕ ಜೀವ ಬಿಟ್ಟು ಪಾರಮಾತ್ಮಿಕ ಜೀವ ಯಾವುದು ಅನ್ನೋದು ಅರಿವಿಗೆ ಬರ್ತಾ ಇದೆ. ಯಾಕೆಂದ್ರೆ ನಾನು ಅಂತಂದಾಗ, ಈ ದೇಹ ಮನ ಬುದ್ಧಿ ನಾನು ಅಂತ ಇಟ್ಕೊಂಡಾಗ ಈ ಏನು ನಾನು ಇಷ್ಟೇ. ಯಾಕೆ ಅಂತಂದ್ರೆ ಈ ಪಾರಮಾತ್ಮಿಕ ಅಂದ್ರೆ ಸರ್ವವ್ಯಾಪಿ ಅಖಂಡ ಅಂತ ಹೇಳ್ತೀವಿ. ವ್ಯವಹಾರಿಕದಲ್ಲಿ ನಾನು ಇಷ್ಟೇ, ಎಲ್ಲಾನು ನನ್ನಿಂದ ಇದೆಲ್ಲ ಸಾಧ್ಯವ, ನಾನು ಅದಾಗ್ಲಿಕ್ಕೆ ಸಾಧ್ಯವ, ಇದಾಗ್ಲಿಕ್ಕೆ ಸಾಧ್ಯವ ಅಂತ ಅನ್ಕೊಂತೀವಿ. ಯಾವಾಗ ಈ ನಾನು ಅಂತ ಇಷ್ಟು ದಿನ ಏನ್ ತಿಳ್ಕೊಂಡಿದ್ದೇನೆ, ಇದು ನಾನಲ್ಲ, ನಾನು ಅಂದ್ರೆ ಯಾರು ಅಂತಂದಾಗ ಸರ್ವವ್ಯಾಪಿ ಅಖಂಡ ಅನಂತ ಸಚ್ಚಿದಾನಂದ ಆತ್ಮಸ್ವರೂಪ ಅಂತ ಹೇಳ್ತೀವಿ. ಯಾವಾಗ ಇಷ್ಟು ದಿನ ಇದು ನಾನು ಅನ್ಕೊಂಡಿದ್ದೆ ಇದಿಷ್ಟೇ. ಇವಾಗ ಪ್ರಭುಜಿಯವರು ಒಂದು ಉದಾಹರಣೆ ಕೊಡ್ತಾರೆ. ಈ ಒಂದು ಮನೆ ತಗೊಂಡಾಗ ಹೊರಗೆ ಇರುವ ಒಂದು ಅವಕಾಶ, ಮನೆ ಒಳಗೆ ಇರುವ ಅವಕಾಶ ಎರಡನ್ನು ಯಾವ್ದು ಒಂದು ಗೋಡೆ ಅಂತ ಇದೆ. ಆ ಗೋಡೆನ ಒಂದು ಗೋಡೆ ಆ ಎರಡನ್ನು ಅವಕಾಶನ ಬೇರೆ ಮಾಡ್ಲಿಕ್ಕೆ ಆಗದೇ ಇಲ್ಲ. ಆ ಗೋಡೆ ಒಂದು ತೆಗೆದ್ಬಿಟ್ರೆ ಎರಡು ಒಂದೇ ಆಗ್ಬಿಡುತ್ತೆ. ಹಾಗೆ ಈ ನನ್ನಲ್ಲಿರುವ ಈ ದೇಹ ಮನ ಬುದ್ಧಿಯಲ್ಲಿ ಇರುವ ಈ ಮನಸ್ಸು, ಬುದ್ಧಿ, ಈ ಅಹಂಕಾರ ಎಲ್ಲ ಏನ್ ಹೇಳ್ತೀವೋ ಅದೆಲ್ಲ ನಾನು ಅಂತ. ಅದು ಈ ಒಂದು ಇದು ಆತ್ಮ ಸ್ವರೂಪ ಅಂತ, ಪರಮಾತ್ಮ ಸ್ವರೂಪ ಇದೆಯಲ್ಲ, ಸೂಕ್ಷ್ಮಾತಿ ಸೂಕ್ಷ್ಮವಾಗಿದೆ. ಅದು ಅದನ್ನ ಯಾವ್ದ್ರಿಂದಾನು ಭೇದ ಮಾಡಕ್ಕಾಗಲ್ಲ, ಯಾವ್ದ್ರಿಂದಾನು ವಿಂಗಡಣೆ ಮಾಡಕ್ಕಾಗಲ್ಲ. ಇದೆಲ್ಲ ಸ್ಥೂಲ. ಈ ದೇಹ ಅನ್ನೋದು ಒಂದು ಸ್ಥೂಲ. ಈ ಆತ್ಮ ಸ್ವರೂಪ, ಪರಮಾತ್ಮಿಕ ಸ್ವರೂಪ ಅನ್ನೋದು ಸೂಕ್ಷ್ಮಾತಿ ಸೂಕ್ಷ್ಮ ಇರುತ್ತೆ. ಅದನ್ನ ಯಾವ್ದ್ರಿಂದಾನು ಭೇದ ಮಾಡಕ್ಕಾಗಲ್ಲ. ಇದು ದೇಹ ಅನ್ನೋದು ಒಂದು ಜಡತ್ವ. ಈ ಜಡತ್ವನ್ ತಗೊಂಡೋಗಿ ಈ ಸೂಕ್ಷ್ಮನ ಭೇದ ಮಾಡಕ್ಕಾಗತ್ತಾ? ಹಾಗಲ್ಲ. ಹಾಗಾಗಿ ಮತ್ತೆ ಅದು ಎಲ್ಲಿ ಅದನ್ನ ಏನು ಒಂದು ಸಪರೇಟ್ ಮಾಡಕ್ಕೆ ಆಗಲ್ಲ ಅಂತ ಅಂದ್ಬಿಟ್ಟು ನನಗೆ ಅರಿವಾಗ್ತಾ ಇದೆ. ಯಾಕೆ ಅಂತಂದ್ರೆ ಇದು ಹೇಗ್ ಗೊತ್ತಾಗ್ತಾ ಇದೆ ಅಂದ್ರೆ, ಈಗ ಇಷ್ಟ ದಿನ ನಾನು ಅಂತ ಅಂತಿದ್ನಲ್ಲ, ಅದ್ ನಾನು ಅಂದ್ರೆ ಯಾರು? ಪ್ರಭುಜಿ ಅವರು ಬಹಳ ಇಷ್ಟು ದಿನ ನಾವು ಎಷ್ಟೋ ಒಂದು ಕ್ಲಾಸಲ್ಲಿ ಟಾಕಲ್ಲಿ ಡಿಸ್ಕಸ್ ಮಾಡಿದೀವಿ. ನಾನು ಅಂತ ಯಾವ್ದ್ರಿಂದ ಇದು ಇರೋದು ಒಂದು ನಮ್ಗಿದೆ ದೃಶ್ಯ ವಿವೇಕ.
ಇಲ್ಲಿ ದೃಕ್ಯಾರು ದೃಶ್ಯ ಅನ್ನೋದನ್ನ ವಿವೇಕ ಮಾಡ್ಕೊಂಡು ಇಷ್ಟು ದಿನಾನು ಬಂದು 78ನೇ ಕ್ಲಾಸ್ ತನಕ ಬಂದಿದೀವಿ ಇದ್ರಲ್ಲಿ. ಈ ನಾನು ದೃಶ್ಯ ಕಾಣ್ತಿರುವ ನಾನು ಒಂದು ಏನ್ ನೋಡ್ತಾ ಇದ್ದೀನಿ ಅದು ನಾನಲ್ಲ. ಹಾಗಾದ್ರೆ ಮತ್ತೆ ದೃಕ್ಯಾರು ಅಂತಂದಾಗ ನಿಜವಾದ ಆತ್ಮ ಸ್ವರೂಪವೇ ನಾನು ಅನ್ನೋದು ನಮ್ಗೆ ಅರಿವಿಗೆ ಬರುತ್ತೆ. ಆ ದೃಶ್ಯ ಯಾವುದು, ಆ ಪ್ರತಿಫಲನೆ ಯಾವ್ದ್ರ ಮೇಲೆ ಬೀಳುತ್ತೆ? ಬುದ್ಧಿ. ಆ ಬುದ್ಧಿ ಮನಸ್ಸು ನಮ್ಮ ಪಂಚ ಇಂದ್ರಿಯಗಳು ಅಂತ ತಗೊಂಡೋದ್ವಿ. ಪಂಚ ಇಂದ್ರಿಯಗಳ ಹೊರಗಡೆ ಪ್ರಪಂಚ ಅಂತ ತಗೊಂಡಿದ್ವಿ. ಈಗ ಅದನ್ನ ನಾವು ಹೊರಗೆ ಹೋದ ಅದನ್ನೇ ಒಳಗಡೆ ಬಂದ್ರೆ ಹೊರಗಡೆ ಕಾಣ್ತಿರೋದು ಯಾವ್ದು ಕಾಣ್ತೆ? ಕಣ್ಣು. ಆದ್ರೆ ಕಣ್ಣ ಹಾಗಾರೆ ಅಂದ್ರೆ ಅಲ್ಲ, ಅದ ದೃಕ್ ಅಂದ್ರೆ ಅಲ್ಲ. ಮತ್ತೆ ಮನಸ್ಸ, ಅದು ದೃಕ್ ಅಲ್ಲ. ಮತ್ತೆ ಬುದ್ಧಿನ, ಅದು ಅಲ್ಲ. ಅದನ್ನು ಬೆಳಗತ್ತಿರುವ ಆ ಪ್ರತಿಫಲನ ಯಾವುದು? ಅದೇ ಆತ್ಮ ಸ್ವರೂಪ, ಅದೇ ಪರಬ್ರಹ್ಮ ಸ್ವರೂಪ ಅಂತ ಹೇಳ್ತೀವಲ್ಲ, ಅದ್ರಿಂದಾನೇ ಇದೆಲ್ಲ ರಿಫ್ಲೆಕ್ಷನ್ ಆಗ್ತಿರೋದು ಅಂತ ಅಂದ್ಬಿಟ್ಟು ಅರಿವಿಗೆ ಬರುತ್ತೆ. ಇದು ಹೇಗ್ ಬರುತ್ತೆ ಅಂತ ಅಂದಾಗ ನಮ್ಗೆ 3 ಅವಸ್ಥೆ ಕೊಟ್ಟಿದೆ. ಎಚ್ಚರ, ಕನಸು, ನಿದ್ದೆ ಅಂತ ತಗೊಂಡಾಗ ಇದ್ರಲ್ಲಿ ಚೆನ್ನಾಗಿ ಅರ್ಥ ಆಗುತ್ತೆ ಸಂತೋಷ್ಜಿ ಅಂತ ಹೇಳ್ಬೋದು. ಜಾಸ್ತಿ ಹೇಳದ್ನ ಇಲ್ಲ ಇನ್ನ ಹೇಗೋ ನನಗೆ ಗೊತ್ತಾಗ್ಲಿಲ್ಲ. ಇಲ್ಲ ಸಿ ತುಂಬಾ ಸಂಕ್ಷಿಪ್ತವಾಗಿ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀರಾ. ಆ ಒಂದು ಚೂರು ಕೂಡ ಈ ಕಡೆ ಆ ಕಡೆ ಏನು ಹೇಳೋಂಗೆ ಇಲ್ಲ. ಆದ್ರೆ ನನ್ನ ಒಂದು ಪ್ರಶ್ನೆ ಏನು ಅಂತಂದ್ರೆ, ಈಗ ನೀವು ಆ ಗೋಡೆಯನ್ನ ಸಪರೇಟ್ ಮಾಡಿ ಒಳಗಿರುವ ಆಕಾಶ ಒಂದೇ ಅಂತ ಹೇಳ್ಬೇಕಾದ್ರೆ ಅಲ್ಲಿ ನಿಮಗೆ ಈ ವ್ಯಾವಹಾರಿಕ ಜೀವನದಲ್ಲಿ ನೀವು ಆ ಪಾರಮಾರ್ಥಿಕ ಸತ್ಯತೆಯನ್ನ ಕಾಣಕ್ಕಾಗ್ತಾ ಇದೆಯಾ ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ. ಅಂದ್ರೆ ಇನ್ನೊಂದ್ಸಲ ಕೇಳಿ ಸಂತೋಷ್ಜಿ. ಅಂದ್ರೆ ನಾನೇನ್ ಹೇಳ್ತಾ ಇದ್ದೀನಿ, ಈಗ ಇವಾಗ ನೀವ್ ಹೇಳ್ತಾ ಇದ್ರಲ್ಲ, ಹೇಳ್ಬೇಕಾದ್ರೆ ಒಳಗಡೆ ಇರೋ ಗೋಡೆನ ನಾವು ಕವರ್ ಮಾಡ್ಕೊಂಡು ಒಳಗಡೆ ಇರೋ ಆಕಾಶಕ್ಕೆ ಬರೀ ಗೋಡೆ ಒಂದೇ ಇರೋದು. ಆ ಗೋಡೆಯನ್ನ ತೆಗೆದಾಗ ಒಳಗಡೆ ಇರೋ ಆಕಾಶ ಮತ್ತೆ ಹೊರಗಡೆ ಇರೋ ಆಕಾಶ ಒಂದೇ ಅನ್ನೋ ಒಂದು ಭಾವ. ಅಂದ್ರೆ ಆ ಒಂದು ಅಂದ್ರೆ ಹೊರಗಡೆ ಏನು ಇಲ್ಲ, ನಾನೇ ಮಾಡಿರೋ ಬೇಲಿ ಅದು, ಅಂದ್ರೆ ನಾನೇ ಹಾಕಿರೋ ಗೋಡೆ ಅದು. ಅಂದ್ರೆ ನಾನು ಪಾರಮಾರ್ಥಿಕ ವ್ಯಾವಹಾರಿಕವಾಗಿ ನಾನು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರಿ. ಈಗ ನಮ್ಮ ದಿನನಿತ್ಯದ ಜೀವನದಲ್ಲಿ ನಾನು ವ್ಯಾವಹಾರಿಕದಲ್ಲಿ ಪಾರಮಾರ್ಥಿಕವಾಗಿ ನಿಲ್ಲಕ್ ಆಗ್ತಾ ಇದೆ ನಿಮಗೆ ಅಂತ ನಾನು ಕೇಳ್ತಾ ಇದ್ದೀನಿ. ಹೌದು. ಯಾಕೆ ಅಂತಂದ್ರೆ ಇಷ್ಟು ದಿನ ನಾನೇನ್ ಅನ್ಕೊಂಡೆ, ಈ ದೇಹ ಮನ ಬುದ್ಧಿ ನಾನೇ ಮಾಡ್ತಾ ಇದೀನಿ ಅಂತ ಅಂದ್ಬಿಟ್ಟು ತಿಳ್ಕೊಂಡಿದ್ದೆ ಇಷ್ಟ ದಿನ. ಇವಾಗ ಅದ್ ಗೊತ್ತಾಗ್ತಾ ಇದೆ. ಇವಾಗ ಅದು ಅರಿವಿಗೆ ಬರ್ತಾ ಇದೆ. ಆ ಸಾಕ್ಷಿ ರೂಪದಲ್ಲಿ ನೋಡ್ತಾ ಇದ್ದಾಗ, ಸಾಕ್ಷಿ ಭಾವದಲ್ಲಿ ನಿಂತಾಗ ನಾನೇನು ಮಾಡ್ತಾ ಇಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ನಾನೇನು ಮಾಡ್ತಾ ಇಲ್ಲ. ಪ್ರಭುಜಿಯವ್ರು ಎಷ್ಟೋ ಸಲ ಉದಾಹರಣೆ ಕೊಟ್ಟು, ಕಾಫಿ ನೀನ್ ಮಾಡ್ದೇನಮ್ಮ ಅಂತ ಅಂದ್ಬಿಟ್ಟು. ಹಾಗೆ ಇದ್ಯಾವ್ದು ನಾನ್ ಮಾಡ್ತಾ ಇದ್ದಿಲ್ಲ. ಅದು ಎಲ್ಲಿ ಹೇಗೆ ಅದು ಒಂದು ಆ ಪ್ರಕಾಶತೆ, ಒಂದು ಚೈತನ್ಯದಿಂದ ನಡೀತಾ ಇದೆ ಅಂತ ಅಂದ್ಬಿಟ್ಟು ಅರಿವಿಗೆ ದಿನೇ ಅದು ಸಾಕ್ಷಿ ಭಾವದಿಂದ ಇದ್ದಾಗ ಅದು ಅರಿವಿಗೆ ಬರ್ತಾ ಇದೆ ಅಂತ ಹೇಳ್ಬೋದು ಸಂತೋಷ್ಜಿ. ಸಾಕ್ಷಿ ಭಾವದಾಗಿದ್ದಾಗ ಅರಿವಿಗೆ ಬರುತ್ತೆ. ಆದ್ರೆ ವ್ಯಾವಹಾರಿಕದಲ್ಲಿ ನಾವು ಮರ್ತು ಬಿಡ್ತೀವಿ ಕೆಲವೊಂದ್ಸರ್ತಿ. ಆತರ ಏನಾದ್ರು ಅನುಭವಗಳು ನಿಮ್ಮ ಹತ್ರ ನಿಮ್ ಜೊತೆ ಆಗಿದ್ಯಾ? ವ್ಯವಹಾರದಲ್ಲಿ ನಾವು ಮಾಯೆಯಲ್ಲಿ ಒಂದಾಗ್ಬಿಡ್ತೀವಿ. ಅರೆ ನಾನ್ ಯಾಕೆ ಹಿಂಗ್ ಮಾಡ್ತಾ ಇದ್ದೀನಿ, ಯಾಕೆ ಹಿಂಗಾಗ್ತಾ ಇದೆ ಅನ್ನೋ ಆತರ ಏನಾದ್ರು ಆಗಿದ್ಯಾ? ಅಥವಾ ನೀವು ಯಾವಾಗ್ಲೂನು ಆ ಒಂದು ಇದರಿಂದಾನೇ ಇಲ್ಲ ನಾನು ಪಾರಮಾರ್ಥಿಕದಲ್ಲಿ ನಿಲ್ಲಕ್ ಆಗ್ತಾ ಇದೆ ಅನ್ನೋ ತರನು ಇದೆಯಾ ಅಂತ? ಅಂದ್ರೆ ಮೊದ್ಲು ಮಾಡ್ಮೇಲೆ ಬಹಳ ಹೊತ್ತಾದ್ಮೇಲೆ ಇದಾಗ್ತಿತ್ತು. ಇವಾಗ ಮಾಡಿದ ತಕ್ಷಣ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಗೊತ್ತಾಗುತ್ತೆ. ಅರೆ ನಾನಲ್ಲ, ನಾ ಸಂಧ್ಯಾ ಮಾಡ್ತಾ ಇಲ್ಲ, ಇದು ಹೇಗ್ ನಡೀತಾ ಇದೆ ಅನ್ನೋದು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ತಕ್ಷಣ ಗೊತ್ತಾಗ್ಬಿಡುತ್ತೆ. ಯಾರು ಸಂಧ್ಯಾ? ಅದೇ ಮೊದ್ಲು ಸಂಧ್ಯಾ ಮಾಡ್ತಾ ಇದ್ದೀನಿ, ಸಂಧ್ಯಾ ಅಂತ ಬರ್ತಾ ಇತ್ತು. ಇವಾಗ ಸಂಧ್ಯಾ ಅಂತಂದ್ರೆ ಯಾರು, ಹೇಗೆ, ಅದು ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲೇ ಗೊತ್ತಾಗ್ತಾ ಇದೆ. ಚೆನ್ನಾಗಿ ಹೇಳಿದ್ರಿ ಸಂಧ್ಯಾಜಿ, ತುಂಬಾ ಧನ್ಯವಾದಗಳು. ನೆಕ್ಸ್ಟ್ ಪ್ರಶ್ನೆ ನಂದು ನಮ್ಮ ಆಶಾಜಿಗೆ, ಆಶಾ ಬೋಪಣ್ಣ. ಆಶಾಜಿ, ಸರ್ವಾತ್ಮ ಭಾವ ಎಂದರೇನು? ಸರ್ವಾತ್ಮ ಭಾವ ನಮ್ಮನ್ನ ಯಾವ ತರ ಹೌ ಡು ಐ ಮೇಕ್ ಶೋರ್, ಅಂದ್ರೆ ಲೈಕ್ ಹೌ ಐ ಕ್ಯಾನ್ ಕನ್ಫರ್ಮ್ ದಟ್ ನನಗೆ ಸರ್ವಾತ್ಮ ಭಾವದಲ್ಲಿ ಇದ್ದೀನಿ ನಾನು ಆತ್ಮ ಅಂತ ನೀವು ಯಾವ ತರ ಹೇಳ್ತೀರಾ? ನಿಮ್ಮ ಜೀವನದಲ್ಲಿ ಯಾವ ತರ ನೀವು ಸರ್ವಾತ್ಮ ಭಾವದಲ್ಲಿ ಎಲ್ಲ ನೋಡೋಕ್ಕಾಗ್ತಾ ಇದೆ? ಒಂದು ಎಕ್ಸಾಂಪಲ್ ಕೊಟ್ಟು, ಹೌ ಕ್ಯಾನ್ ಯು ರಿಲೇಟ್ ಯುವರ್ ಲೈಫ್ ವೆನ್ ಯು ಆರ್ ದ್ಯಾಟ್ ಅಂದಾಗ, ನಾನು ಸರ್ವಾತ್ಮ ಭಾವದಲ್ಲಿ ಇದ್ದೇನೆ, ಅಥವಾ ಅದ್ರ ನನಗೆ ಅರ್ಥ ಆಗಿದೆ ಸರ್ವಾತ್ಮ ಭಾವ ಅಂದ್ರೆ ಏನು, ಮತ್ತು ನನ್ನಲ್ಲಿ ಯಾವ ತರ ನಿಂತ್ಕೊಳ್ಳಕ್ ಆಗ್ತಾ ಇದೆ ನನಗೆ ಅನ್ನೋದನ್ನ ತಿಳಿಸಿ. ಎಲ್ಲ ಆತ್ಮಜ್ಯೋತಿಗಳಿಗೂ ನನ್ನ ಗುರುಗಳ ಪಾದಕ್ಕೆ ನಮನ ಮಾಡುತ್ತಾ ನಾನು ಇವತ್ತಿನ
ಪ್ರಶ್ನೆಗೆ ಉತ್ತರವಾಗಿ ಆಗ್ತಾ ಇದೆ. ಆಶಾ ಆನ್ಸರ್ ಮಾಡ್ತಾ ಇಲ್ಲ, ಸಂತೋಷ್ ಜಿ ಕ್ವೆಶ್ಚನ್ ಮಾಡ್ತಾ ಇಲ್ಲ. ಇಲ್ಲಿ ಒಂದು ಡಿಸ್ಕಷನ್ ಆರ್ ಮನನ ಆಗ್ತಾ ಇದೆ. That is the consciousness is observing what is happening here. That's all. So you mean to put like this: in the presence of consciousness, in the consciousness, the things are manifesting and the discussion is happening. Yes. I can take like that. Okay, please proceed. That is what the mind doesn't exist. If I take away the mind, what is there? I could be talking. I could the sound wave and visions is there in the existence. But there is no Asha's mind claim. There is no Asha as such, and that's all that is there is, Santoshi. That is Sarvatma Bhava. Like everything is consciousness. No, but how do you differentiate? See, Guruji says very clearly that, he sees the chair, he is able to differentiate. And, because of my consciousness and awareness, I am able to see the existence of a chair. Because of not having intellect there in the chair, their only existence is present. But me, as a consciousness and existence, I have been, identified myself based on the intellect. And how do you, correlate to this and, give some clarity on that? On that, I think daily we need to, every time when we are engaging in something or when we are watching something, if you look at yourself, who's watching and what is being watched? So when I put myself in that scenario, there is Asha as an object and something else is an object. Both are objects. And I'm observing Asha having a conversation. So when you say Asha, why you wanted to consider Asha as an object? I mean, how? Because you are a subject and object. I mean, it's again, when I say Asha as a subject, as a consciousness and existence, she is present. But when I say, when I say something like, I'm able to see you, or you are watching me through this mobile andaga, that mobile is a media through which you are communicating. That has existence. As a existence, I mean, because of the intellect, you are able to differentiate. Atara tagoboda? Yeah. See, this communication itself is a drishya. So if I have to explain, to answer the question, I need to use those name and forms to explain it. Correct. So when you say you are able to, ನೀವು ನಾಮರೂಪಗಳನ್ನ ಉಪಯೋಗಿಸಿಕೊಂಡು ಸರ್ವಾತ್ಮ ಭಾವ. ಈಗ ಸರ್ವಾತ್ಮ ಭಾವ ಅಂದ್ರೆ ಏನು ಅಂತಂದ್ರೆ, ಎಲ್ಲವೂ ಕಾಣುವಂತ ಪ್ರತಿಯೊಂದು ವಸ್ತುವಲ್ಲೂ ಆತ್ಮನಿದ್ದಾನೆ. ಅವನು ಸಚ್ಚಿತ್ತಾನಂದ ಸ್ವರೂಪದಲ್ಲಿ ನನ್ನಲ್ಲಿ ಕಾಣ್ತಾ ಇದ್ದಾನೆ. ಮತ್ತೆ ನಾನು ನೋಡುವಂತ ವಸ್ತು, ಒಂದು ಬಂಡೆ ನೋಡಿದ್ರೆ ಅಲ್ಲೂ ಕೂಡ ಅವನ ಅಸ್ತಿತ್ವ ಕಾಣ್ತಾ ಇದೆ. ಯಾಕಂದ್ರೆ ನನ್ನಲ್ಲಿ ಅದನ್ನ ಗ್ರಹಿಸುವಂತ ಚೈತನ್ಯ ಇರೋದ್ರಿಂದ ಅಸ್ತಿತ್ವ ಕಾಣ್ತಾ ಇದೆ. ಸೊ ಹೀಗೆ ನೀವು ನಿಮ್ಮ ಜೀವನದಲ್ಲಿ ಹೇಗೆ ಡಿಫ್ರೆನ್ಶಿಯೇಟ್ ಮಾಡಕ್ಕಾಗ್ತಾ ಇದೆ? ನಿಮ್ಮ ದಿನನಿತ್ಯ ಚಟುವಟಿಕೆಯಲ್ಲಿ ನೀವು ನೋಡುವಂತ ವಸ್ತು ಇರ್ಬೋದು, ನೀವು ಇಂಟ್ರಾಕ್ಟ್ ಮಾಡುವಂತ ಪರ್ಸನ್ ಜೊತೆ ಇರ್ಬೋದು, ಮತ್ ಪ್ರತಿಯೊಂದು, ಯಾಕಂದ್ರೆ ನಮ್ಮ ಜೀವನದ ಹಾದಿಯಲ್ಲಿ ಇಂಥ ವಸ್ತುಗಳು ತುಂಬಾ ಕಾಣ್ತೀವಿ. ಕೆಲವೊಂದು ಜಡ ವಸ್ತುಗಳು ನೋಡ್ತೀವಿ, ಅಟ್ರಾಕ್ಟ್ ಆಗೋಗ್ತೀವಿ. ಕೆಲವೊಂದು ಚೈತನ್ಯ ಅಂದ್ರೆ ಸಚ್ಚಿತ್ತಾನಂದ ಸ್ವರೂಪ ಇರೋಂಥ ಮನುಷ್ಯರನ್ನ ನೋಡ್ತೀವಿ, ಅಲ್ಲೂ ಅಟ್ರಾಕ್ಟ್ ಆಗ್ತೀವಿ. ಬಟ್ ನಾವು ಈ ಸರ್ವಾತ್ಮ ಭಾವದಲ್ಲಿ ಹೇಗೆ ನೀವು ನಡೆಯೋದಕ್ಕಾಗ್ತಾ ಇದೆ? ನಾವು ಮನನ ಕ್ಲಾಸ್ ಶುರು ಮಾಡಕ್ಕೆ ಮುಂಚೆ ಸಂತೋಷ್ ಜಿ, ನೀವು ಕೇಳಿದ್ರ ಪಾಲಿಟಿಕ್ಸ್ ಸಿನೇರಿಯೋ ಏನಾಗ್ತಾ ಇದೆ ಅಂತ. Asha answered your question, but
Asha's conscious doesn't know what happened in that political scenario, but she said something which was not true to a large extent, because she really doesn't know what was happening on the other end. Only for the conversation purpose, she has expressed something. That expression has happened. Expression has happened, but here, see, what I'm expecting from you is, see, expression is happening between subject and object, okay? But illi, when you say Sarvatma Bhava, it is everywhere, and it is existence. It is not non-existence. How are you able to ಐಡೆಂಟಿಫೈ ದಟ್? ಈಗ ಇಟ್ಸ್ ವೆರಿ ಸಿಂಪಲ್. ಈಗ ಗುರುಜಿ ತುಂಬಾ ಚೇರ್ ನೋಡಿದೆ, ನನಗೆ ಅದ್ರಲ್ಲಿ ಎಕ್ಸಿಸ್ಟೆನ್ಸ್ ಅಂದ್ರೆ ಅವನ ಇರುವಿಕೆ ಕಾಣಿಸ್ತು. ಬಂಡೆ ನೋಡಿದೆ, ಗಿಡ ನೋಡಿದೆ, ಅದರಲ್ಲಿ ಬಂಡೆಯಲ್ಲಿ ಏನದು ಇರುವಿಕೆ ಅಂದ್ರೆ ಅಸ್ತಿತ್ವ ಇದೆ, ಅಂದ್ರೆ ಐ ಆಮ್ ಏಬಲ್ ಟು ಸಿ ದಟ್ ಎಕ್ಸಿಸ್ಟೆನ್ಸ್. ಬಟ್ ಅಲ್ಲಿ ಇಂಟೆಲೆಕ್ಟಿನ ಕೊರತೆ ಇರೋದ್ರಿಂದ ಅಲ್ಲಿ ಬಂದ್ಬಿಟ್ಟು ಆ ಒಂದು ಪರಿಮಿತಿಯ ಪ್ರಕಾರ ಅದು ಆ ತರ ಇದೆ. See, when you are able to see from the eyes or golaka, whatever we say, as a drishya, and you are being druk, and how are you able to justify that, yes, I am druk, and whatever that is happening around me is just a drishya? ನೀವು ಫಸ್ಟ್ ಹೇಳಿದ್ರಿ, ಬಟ್ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀರಾ ಅಂತ ಕೇಳಿದೆ. ಓಕೆ, ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂತ ಹೇಳಿದ್ರೆ, ನೀವೀಗ ಹೇಳುವಾಗ ಯು ಗೇವ್ ಇಂಪಾರ್ಟೆನ್ಸ್ ಟು ದ ಐಸ್. ನಾನು ಆಶಾ ವಿಷನ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇಲ್ಲ, ಸೌಂಡ್. ಹೌ ಡಸ್ ದ ಸೌಂಡ್ ಕಮ್ ಇನ್ ಟು ಮೈ ಪರ್ಸೆಪ್ಷನ್? ಸೊ ಐ ಗಿವ್ ದ ಸೌಂಡ್ ಆಸ್ ಅ ದೃಶ್ಯ, and the awareness, the hearing thing, as the drik is becoming aware of the sound. It's easier to separate with the sound than a visual object. But you're using that, indriyas are being used for your Indriyas are being understanding. used. Yes. For it's easier for I'm going to say me, Asha. When it is sound, I became aware of that sound anta ಮನಸ್ಸು ಹೇಳ್ತದೆ. It is only Asha, because Asha is there, Asha, the Vyavaharika Asha, became aware of the sound. Whereas that was already, the sound was already there. Only because Asha is existing, Asha was aware of the sound. The Vyavaharika Asha became aware of the sound. Otherwise, if Vyavaharika Asha was not there, sound is still there. But correct. ಆ ಸರ್ವಾತ್ಮ ಭಾವದಲ್ಲಿ how are you able to justify it? It's still a work in progress, Santosh ji. Every opportunity, like especially when I'm very busy, there is mind is not active at all. Actually, which means there is no duality. When you are busy anymore. See, what I understand is, how I can conclude on this conversation is, like, you are able to differentiate that you are subject, and you are able to even identify Sarvatma Bhava in the whatever that you see. And there is a process which is there is in progress in you, which is actually working, and you are working on that. And when you are working individually, there is no duality, which means when you are involved completely with mind, head, heart, as Guruji says, you are one, which means there is no duality in that, right? Yes. Yeah, the duality is still there, like, but it's much less, because that duality is there only when the mind says Asha is there and sound is there. So if the mind doesn't say anything, what is there? The object is not, Asha is not named, sound is also not named. That is Paramarthika Satya, whatever you're talking about. Yeah. So I try my best
not to identify anything. No, you don't want to give any name or form. Just go with Yes. the flow. Yes. Just So go with if the you flow. don't give name and form, the mind doesn't have anything to talk about or No, give an but opinion. that is okay when you are alone. But when you want to interact with the society, right? You will have to name. Yes. Say, for example, you will have to call me by name. You cannot Yeah. just call me as a, I mean, AJ or whatever it is, right? I mean, in that perspective, see, anywhere that, you already told, yes, that is in progress, you're working on that. Okay, let me not drag so much on that. And yes, I understood, Ashaji, that that is in progress and you're able to identify that. Thank you so much. It was, very well explained, and you're able to put the things, always whenever discussion agoga, you will put something, around you, and you wanted to connect with that things, and immediately you'll get to present, and you will, try to give more explanation on that. It's some unique thing which I'm observing. Thank you so much for sharing. Next ಇವರು ನಮ್ಮ ಶೋಭಾಜಿ. ಹರಿ ಓಂ ಶೋಭಾಜಿ. ಹರಿ ಓಂ ಸಂತೋಷ್ ಜಿ. ಹರಿ ಓಂ. ಎಲ್ರಿಗೂ ನಮಸ್ಕಾರಗಳು. ಗುರುಗಳಿಗೆ ವಂದಿಸುತ್ತಾ ಎಲ್ಲರಿಗೂ ನಮಸ್ಕಾರಗಳು. ಹೇಳಿ ಸಂತೋಷ್ ಜಿ. ಈ ನನ್ನ ಪ್ರಶ್ನೆ ನಿಮ್ಗೆ ಏನು ಅಂದ್ರೆ, ಈಗ ಶುದ್ಧವಾದ ನಾನನ್ನ ನೋಡಕ್ಕಾಗತ್ತಾ, ಮತ್ತೆ ನೋಡಕ್ ಆಗಲ್ಲ ಅಂತ ಹೇಳ್ತೀರಾ ನೀವು. ಸರಿ, ಅದಕ್ಕೊಂದು ಎಕ್ಸ್ಪ್ಲನೇಷನ್ ಕೊಡಿ. ಮತ್ತೆ ಈಗ ಏನಾಗ್ತಾ ಇದೆ ಅಂತಂದ್ರೆ, ನಮ್ಮಲ್ಲಿ 3 ಜೀವಿಗಳಿದೀವಿ ನಾವು. ಏನು? ಪಾರಮಾರ್ಥಿಕ, ವ್ಯಾವಹಾರಿಕ ಮತ್ತೆ ಪ್ರಾತಿಭಾಸಿಕ. ಈ ಆರೋಪಗಳು ಹೇಗಾಗ್ತಾ ಇದೆ, ಮತ್ತೆ ನಿಮ್ಮ ಒಂದು ಜೀವನದಲ್ಲಿ ಈ ಆರೋಪಗಳನ್ನ ನೀವು ಯಾವ ತರ ನಿಭಾಯಿಸ್ತಾ ಇದ್ದೀರಾ ಅಂತ ಸ್ವಲ್ಪ ವಿಶ್ಲೇಷಣೆ ಕೊಡಿ. ಚೆನ್ನಾಗಿ ಕೇಳಿದ್ರಿ ಕ್ವಶನ್. ಅಲ್ಲ, ಇದು ನಿಮ್ಗೋಸ್ಕರನೇ ಇಟ್ಕೊಂಡಿದ್ದೆ ನಾನು ಈ ಕ್ವಶನ್ ನಿಮ್ಗೆ ಕೇಳ್ಬೇಕು ಅಂತ. ಗೊತ್ತಿಲ್ಲ ಯಾಕೆ ಅಂತ. ಸ್ವಲ್ಪ ಇಷ್ಟೇ ಇದೆ ಇದು. ನಾನು ಹೆಲ್ಪ್ ಮಾಡ್ತೀನಿ, ಹೇಳಿ, ನೀವ್ ಹೇಳ್ತಾ ಹೋಗಿ, ನಾನು ಸೇರಿಸ್ತೀನಿ. ನನ್ಗೆ ಗೊತ್ತಿರೋದೇನು ಏನ್ ಗೊತ್ತೋ ಅದನ್ನ ಆಡ್ ಮಾಡ್ತಾ ಹೋಗ್ತೀನಿ ಅಷ್ಟೇ. ಅಂದ್ರೆ ಇದು ನಾನು ಅಂತ ನನಗೆ ಹೇಗ್ ಗೊತ್ತಾಗಲ್ಲ ಅಂದ್ರೆ, ಈ ಪಾರಮಾರ್ಥಿಕ ಜೀವ ನಾನು ಅಂತ ಈ ವ್ಯಾವಹಾರಿಕ ಜೀವದಲ್ಲಿರೋ ಶೋಭನಿಗೆ ಗೊತ್ತಾಗೋದಿಲ್ಲ. ಆದ್ರೆ ಇದನ್ನ ಗೊತ್ತಾಗೋದಕ್ಕೆ ನಾನು ಅಂತ ಅಂದ್ಬಿಟ್ಟು ಸಾಮಾನ್ಯಕ್ಕೆ ಈ ದೇಹ ಮನಸ್ಸು ಬುದ್ಧಿಯಿಂದಾನೇ ಪ್ರತಿ ವ್ಯಾವಹಾರಿಕ ಜೀವನದಲ್ಲಿ ಕೆಲಸ ಮಾಡ್ತಾ ಇರ್ತೀವಿ. ಎಲ್ಲಾನು ಅದೇ ತರಾನೇ ನೋಡ್ತಾ ಇರ್ತೀವಿ. ಇನ್ನು ಪ್ರಾತಿಭಾಸಿಕ ಜೀವಕ್ಕೆ ಹೋದಾಗ ಅಲ್ಲಿ ಕನಸು ಕಾಣ್ತೀವಿ. ಯಾಕೆಂದ್ರೆ ಎಚ್ಚರದಲ್ಲಿ ಏನಿರುತ್ತೋ ಅದನ್ನೇನೆ ಕನಸ್ಗೂ ತಗೊಂಡೋಗಿರ್ತೀವಿ. ಅಲ್ಲೂ ಅದನ್ನೇ ಕನಸು ಕಾಣ್ತೀವಿ. ಅದು ಪ್ರಾತಿಭಾಸಿಕ ಜೀವ, ಇದು ವ್ಯಾವಹಾರಿಕ ಜೀವ. ಇದ್ ಬಿಟ್ಬಿಟ್ಟು ಇನ್ನ ಪಾರಮಾರ್ಥಿಕ ಜೀವ, ಅದೇ ಸತ್ಯ. ಇನ್ನ ದೇಹ ಮನಸ್ಸು ಬುದ್ಧಿ ನಾನು ಅಂತ ಅನ್ಕೊಂಡಾಗ ವ್ಯಾವಹಾರಿಕ ಜೀವ ಮತ್ತೆ ಪ್ರಾತಿಭಾಸಿಕ ಜೀವ ಸತ್ಯ ಅನ್ಸುತ್ತೆ. ಅಂದ್ರೆ ಪ್ರಾತಿಭಾಸಿಕ ಜೀವ ಅಂತ ಅಂದಾಗ ಅಲ್ಲಿ ಕನಸ್ಗೆ ಹೋದಾಗ ಮಾತ್ರ ಅದು ಅಲ್ಲಿ ಸತ್ಯ ಅನ್ಸುತ್ತೆ ಅಷ್ಟೇನೆ. ಅದ್ ಬಿಟ್ಬಿಟ್ರೆ ನಾವು ವ್ಯಾವಹಾರಿಕ ಮತ್ತೆ ಪ್ರಾತಿಭಾಸಿಕ ಪಾರಮಾರ್ಥಿಕ ಅಂತ ಅಂದಾಗ ನಮ್ಮ ಗಾಢ ನಿದ್ರೆ ಸ್ಥಿತಿನ ನಾವು ತಗೊಬಹುದು. ಗಾಢ ನಿದ್ರೆ ಸ್ಥಿತಿಯಲ್ಲಿ ಈ ಮನಸ್ಸು ಬುದ್ಧಿ ಎಲ್ಲ ಸೂಕ್ಷ್ಮಕ್ಕೆ ಹೋಗ್ಬಿಟ್ಟಿರುತ್ತೆ. ಹಾಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಇಲ್ಲಿ ಆ ರಿಫ್ಲೆಕ್ಷನ್ ಆಗೋದು ಏನಾಗುತ್ತೆ, ಚಿದಾಭಾಸನು ಸೂಕ್ಷ್ಮಕ್ಕೆ ಹೋಗುತ್ತೆ. ಅದ್ರ ಅಲ್ಲಿ ಅರಿಯೋದ್ ಮಾತ್ರ, ಅಂದ್ರೆ ಇರುವುದು ಇರುವಿಕೆನೂ ಇರೋದಿಲ್ಲ, ಬರೀ ಹರಿವು ಮಾತ್ರನೇ ಇರುತ್ತೆ ಪ್ರಾತಿಭಾಸಿಕ ಪಾರಮಾರ್ಥಿಕ ಜೀವದಲ್ಲಿ. ಅಂದ್ರೆ ಗಾಢ ನಿದ್ರೆಯಲ್ಲಿ ಅದ್ ಮಾತ್ರ ಇರುತ್ತೆ. ಇನ್ನ ಎಚ್ಚರದಲ್ಲಿ ನಾವು ಅದನ್ನ ನೋಡ್ಕೋಬೇಕು ಅಂದ್ರೆ, ಅದು ನಮ್ಗೆ ಏನಿದ್ರು ಗುರುಗಳೇ ಹೇಳಿರೋ ಆ ಮಾತು ಮೇಲೆ ನಮ್ಗೆ ಆ ಶ್ರದ್ಧೆ ಇರ್ಬೇಕು. ಮತ್ತೆ ವೇದ ಮಾತೆ ಹೇಳಿರೋದ್ರೆ ಶ್ರದ್ಧೆ ಇರ್ಬೇಕು. ಮತ್ತೆ ಅದನ್ನ ದಿನನಿತ್ಯದಲ್ಲಿ ಪ್ರತಿ ಕ್ಷಣಕ್ಕೂ ಅದನ್ನ ಈ ದೇಹ ಮನಸ್ಸು ಬುದ್ಧಿ ನಾನಲ್ಲ, ನಾನು ಆತ್ಮ ಸ್ವರೂಪ ಅನ್ನುವ ಸ್ಥಿತಿಯಲ್ಲೇ ನಾವು ನಿಂತಾಗ, ಮತ್ತೆ ಈಗ ಆಶಾಜಿ ಕೇಳಿದ್ರಿ ಸರ್ವಾತ್ಮ ಭಾವ ಅಂತ ಕೇಳಿದ್ರಿ. ಅಂದ್ರೆ ಏನೇನ್ರಲ್ಲಿ ಪ್ರತಿಯೊಂದು ಸರ್ವಂ ಕಲ್ವಿದಂ ಬ್ರಹ್ಮ ಅಂತಾರಲ್ಲ, ಹಾಗೆ ಎಲ್ಲರಲ್ಲೂ ಆ ಬ್ರಹ್ಮ ಸ್ವರೂಪನೇ ನಾವು ನೋಡಿದಾಗ, ನನ್ನಲ್ಲಿರೋದು ಅದೇ ಬ್ರಹ್ಮ ಸ್ವರೂಪ, ಎಲ್ಲರಲ್ಲಿರೋದು ಅದೇ ಬ್ರಹ್ಮ ಸ್ವರೂಪ ಅಂತ ನಾವು ನೋಡಿದಾಗ ಅಲ್ಲಿ ನಾವು ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಸಂತೋಷಿ. ಯಾಕೆಂದ್ರೆ ಈಗ ಸಂಧ್ಯಾ ಹೇಳ್ದಂಗೆ ಈ ಒಳಗಡೆ ಅಂದ್ರೆ ಈ ದೇಹದೊಳಗೆ ಗುರುಜಿ 2 ಗ್ಲಾಸ್ ತೋರ್ಸ್ಬಿಟ್ಟು ಹೇಳ್ತಾರಲ್ಲ, ಹಾಗೆ ದೇಹದಲ್ಲಿರೋದೂನು ಇದೇನೆ ಪಾರಮಾರ್ಥಿಕ ಜೀವ, ಹೊರಗಡೆ ಇರೋದು ಪಾರಮಾರ್ಥಿಕ ಜೀವನೇ, ದೇಹದಿಂದ ಹೊರಗಡೆ ಇರೋದು ಪಾರಮಾರ್ಥಿಕ ಜೀವನೇ.
ಇಲ್ಲಿ ಏನಾಗುತ್ತೆ ಅಂದ್ರೆ ಮನಸ್ಸ ಮೇಲೆ ರಿಫ್ಲೆಕ್ಷನ್ ಆಗಿರುತ್ತೆ. ಆ ರಿಫ್ಲೆಕ್ಷನ್ ಆಗಿರೋದ್ರಿಂದ ಆ ಇದೆಲ್ಲ ಕೆಲಸ ಮಾಡ್ತಿದೆ ಅಂತ ನಾವ್ ಹೇಳ್ಬೋದು. ಹಾಗಾಗಿ ಇರೋದು ಪಾರಮಾರ್ಥಿಕ ಜೀವ ಅಷ್ಟೇನೆ ಇರೋದು. ಇದೆಲ್ಲ ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗ್ತಿದೆ ಅಂದ್ರೆ ಇಂದ್ರಿಯಗಳು ಗೋಚರ ಅಲ್ಲ. ಅದು ದೃಶ್ಯನೇ, ಮನಸ್ಸು ದೃಶ್ಯನೇ, ಎಲ್ಲಾನು ದೃಶ್ಯನೇ. ದೃಕ್ ಮಾತ್ರ ಹೇಳಿ ಸಂತೋಷ್. ನೀವು ಹೇಳಿದ್ರಿ ಅಂದ್ರೆ ಇನ್ನೊಂದ್ ಸ್ವಲ್ಪ ನನಗೆ ಆಪಾದನೆಗಳ ಬಗ್ಗೆ ಇನ್ನೊಂದ್ ಸ್ವಲ್ಪ ನೀವು ಬೆಳಕು ಚೆಲ್ಬೇಕು. ಒಂದು ಎರಡನೇದೇನು ಅಂತಂದ್ರೆ, ಈಗ ನಾವು ಪಾರಮಾರ್ಥಿಕ ಸತ್ಯದಲ್ಲಿ ಇರ್ತೀವಿ, ಆದ್ರೆ ನಾನು ವ್ಯಾವಹಾರಿಕವಾಗಿ ನಾನು ನನ್ನ ಗಂಡನಿಗೆ ಹೆಂಡತಿ ಆಗ್ಬೇಕು, ನಾನು ನನ್ನ ತಾಯಿಗೆ ಮಗ ಆಗ್ಬೇಕು, ಮತ್ತೆ ನಾನು ನನ್ನ ತಮ್ಮನಿಗೆ ಅಣ್ಣನಾಗ್ಬೇಕು. ಈ ಒಂದು ವ್ಯವಹಾರದ ನಿಟ್ಟಿನಲ್ಲಿ ನಾನು ಪ್ರಾತಿಭಾಸಿಕ ಪಾರಮಾರ್ಥಿಕದಲ್ಲಿ ಹೇಗೆ ನಿಲ್ಲೋದಕ್ಕಾಗ್ತಾ ಇದೆ ಅಂತ ಹೇಳಿ ನೋಡೋಣ. ಪಾರಮಾರ್ಥಿಕದಲ್ಲಿ ಹೇಗೆ ನಿಲ್ಲಕ್ಕಾಗತ್ತೆ ಅಂತ ಅಂದ್ರೆ, ಆ ಜ್ಞಾನದಿಂದನೇ ನಿಲ್ಲಕ್ಕಾಗತ್ತೆ ಅಷ್ಟೇ ಅಂತ ಹೇಳ್ಬೋದು ಸಂತೋಷಿ. ಯಾಕೆ ಅಂತಂದ್ರೆ ಇದು ಯಾವ್ದೂನು ನಮ್ಗೆ ಗೋಚರ ಆಗೋದಿಲ್ಲ. ಯಾಕೆಂದ್ರೆ ಸ್ಥೂಲ ಶರೀರ ಅಂತ ಇದ್ದಾಗ ಇಲ್ಲಿ ಯಾವ್ದೂನು ಪಾರಮಾರ್ಥಿಕ ಜೀವ ಇಲ್ಲಿ ಗೊತ್ತಾಗೋದಿಲ್ಲ. ಯಾಕೆ ಅರಿವಿಗೆ ಅರಿವಿಗೆ ಬರ್ಬೇಕಷ್ಟೇ ಹೊರ್ತುನು ವ್ಯಾವಹಾರಿಕವಾಗಿ ನೋಡ್ಲಿಕ್ಕೆ ಅದು ಕೈಗೆ ಸಿಗೋ ಅಂತದ್ದು ಅಲ್ಲ, ನೋಡೋದಕ್ಕೆ ಆಗೋದು ಅಂತದಲ್ಲ, ನಮ್ಮ ಇಂದ್ರಿಯಗಳಿಗೆ ಗೋಚರ ಆಗಂತದಲ್ಲ. ಹಾಗಾಗ್ಬಿಟ್ಟು ಏನಿದ್ರು ಆ ಜ್ಞಾನದಿಂದನೇ ನಾವು ತಿಳ್ಕೊಂಡು ಎಲ್ಲರಲ್ಲಿರೋದೂನು ಅದೇ ಪಾರಮಾರ್ಥಿಕ ಜೀವನೇ ಅಂತ ಅಂದ್ಬಿಟ್ಟು ನಾವಿಲ್ಲಿ ಜ್ಞಾನದಲ್ಲಿ ನಿಲ್ಬೇಕಷ್ಟೇನೆ ಹೊರ್ತು ಬೇರೆದೆಲ್ಲಾನು ಸ್ವಲ್ಪ ಕಷ್ಟನೇ ಸಂತೋಷಿ. ಅದನ್ನ ಪಾರಮಾರ್ಥಿಕ ಜೀವ ಕಣ್ಣಿಗೆ ಕಾಣಿಸೋದಂತಲ್ಲ, ಅದೇ ಹೇಳೋದಲ್ಲ, ಇಂದ್ರಿಯಕ್ಕೆ ಕಾಣಿಸೋದಂತದಲ್ಲ, ಕೇಳಿಸೋ ಅಂತದಲ್ಲ. ಈಗ ಆಕಾಶ ಹೇಗೆ ಸೂಕ್ಷ್ಮನೋ ಅಂದ್ರೆ ಅವಕಾಶ ಸೂಕ್ಷ್ಮಾತಿ ಸೂಕ್ಷ್ಮ, ಅಲ್ಲಿ ಏನು ಕಾಣಿಸೋದೇ ಇಲ್ಲ. ಈಗ ಹೊರಗಡೆ ಹೋದ್ರೆ ಏನ್ ಕಾಣಿಸುತ್ತೆ? ಏನು ಕಾಣಿಸಲ್ಲ ನಮ್ಗೆ. ಗಾಳಿ ಕಾಣಿಸುತ್ತ? ಗಾಳಿನೂ ಕಾಣಿಸಲ್ಲ. ಹಾಗೇನೆ ಆಕಾಶ ಅನ್ನೋದು ಅಷ್ಟು ಸೂಕ್ಷ್ಮನ ನಾವು ನೋಡ್ಲಿಕ್ಕೆ ಹೇಗೆ ಸಾಧ್ಯ ಇಲ್ವೋ, ಹೀಗೆ ಪಾರಮಾರ್ಥಿಕ ಜೀವನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಸಂತೋಷಿ. ಏನಿದ್ರು ಅದು ಪಾರಮಾರ್ಥಿಕ ಜೀವ ನೋಡಕ್ ಆಗಲ್ಲ. ಇದಲ್ಲ ಕರೆಕ್ಟ್ ನೀವ್ ಹೇಳಿದ್ದು. ಅಲ್ಲ, ನೀವ್ ಹೇಳಿದೆಲ್ಲ ಸರಿ ಇತ್ತು, ನಾನು ಅದ್ರ ಬಗ್ಗೆ ಬೇರೆ ಮಾತೇ ಇಲ್ಲ ಆಯ್ತಾ. ನನ್ ಕ್ವಶನ್ಗೆ ನೀವು ಅರ್ಧ ಆನ್ಸರ್ ಮಾಡಿದ್ರಿ ಆಯ್ತಾ. ನಾನ್ ನಿಮ್ಗೆ 2 ಪ್ರಶ್ನೆ ಕೇಳಿದೆ. ಒಂದು, ಶುದ್ಧವಾದ ನಾನೊಂದ್ ಬಗ್ಗೆ ನೀವು ಕಂಪ್ಲೀಟ್ಲಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಮತ್ತೆ ಇಲ್ಲಿ ಅಪವಾದಗಳಾಗ್ತಾ ಇದೆಯಲ್ಲ, ಅದ್ರ ಬಗ್ಗೆ ಹೇಗ್ ಅಪವಾದ ಆಗ್ತಾ ಇದೆ ಅಂತ ಏನಾದ್ರು ಹೇಳಕ್ಕಾಗತ್ತಾ? ಅಪವಾದ ಹೇಗಾಗ್ತಾ ಇದೆ ಅಂತ. ಸಂತೋಷಿ, ಯಾಕೆ ಅಂತಂದ್ರೆ ಆ ಮನಸ್ಸಿನ ಮೇಲೆ ಅರಿವಿನ ಬೆಳಕು ಅಂದ್ರೆ ಚಿದಾಭಾಸ ಪ್ರತಿಫಲನ ಹಾಕ್ತಾ ಇರೋದ್ರಿಂದ ಇದೆಲ್ಲ ಇದ್ದ ಹಾಗೆ ನಮಗೆ ತೋರ್ತಾ ಇದೆ. ಪ್ರತಿಯೊಂದು ವ್ಯಾವಹಾರಿಕವಾಗಿ ಏನೆಲ್ಲ ಕಾಣಿಸ್ತಾ ಇದೆ ಎಲ್ಲ ಇದ್ದಂಗೆ ಕಾಣಿಸ್ತಾ ಇದೆ. ಅಂದ್ರೆ ಈಗ ನನ್ನ ಗಂಡನಾಗ್ಲಿ, ನೀವ್ ಹೇಳ್ದಂಗೆ ನನ್ನ ತಂಗಿ ಸಂಧ್ಯಾ ಆಗ್ಲಿ, ಈಗ ಆಶಾಜಿ ಕಾಣಿಸ್ತಾ ಇದ್ದಾರೆ, ಇವನ್ನೆಲ್ಲ ಕಾಣಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇಂದ್ರಿಯಗಳಿಗೆ ಗೋಚರ ಆಗ್ತಿದೆ ಇದೆಲ್ಲ ಅಂತ ಅಂತೀವಿ. ಆದ್ರೆ ಇದೆಲ್ಲಾನು ಯಾರಿಗ್ ಗೋಚರ ಆಗ್ತಾ ಇದೆ? ಇದೆಲ್ಲ ಅರಿವಿಗೆ ಅಷ್ಟೇನೆ. ಆ ಅರಿವಿನ ಪ್ರತಿಫಲನ ಮನಸ್ಸಿನ ಮೇಲೆ ಬೆಳಕ್ ಬಿದ್ದಾಗ ಆ ಬುದ್ಧಿ ಏನ್ ಮಾಡುತ್ತೆ? ಅಲ್ಲಿ ಕೆಲ್ಸ ಮಾಡುತ್ತೆ. ಇಲ್ಲ ಅಂದ್ರೆ ಅಲ್ಲಿ ಮನಸ್ಸು ಇಲ್ಲ, ಬುದ್ಧಿನೂ ಇಲ್ಲ ಅಂದ್ರೆ ಯಾವ್ದು ಕೆಲ್ಸನೂ ಮಾಡಲ್ಲ. ಆ ಪ್ರತಿಫಲ ಮುಖ್ಯವಾಗಿ, ಅದಕ್ಕಿಂತ ಮುಖ್ಯವಾಗಿ ಆ ಪ್ರತಿಫಲನ, ಆ ಅರಿವಿನ ಪ್ರತಿಫಲನ ಇಲ್ಲ ಅಂತ ಅಂದ್ರೆ ಅಲ್ಲಿ ಯಾವ್ದು ಕೆಲ್ಸ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೀನಿ ಸಂತೋಷಿ. ನನ್ನಲ್ಲಿ ನಾನು ಈ ಜೀವಿ ಆಗಿದ್ದಕ್ಕೋಸ್ಕರ ಇಲ್ಲಿ ಪ್ರತಿಫಲನದ ಶಕ್ತಿ ಜಾಸ್ತಿ ಇದೆ. ಹಾಗಾಗಿ ಆದ್ರೂ ನನಗೆ ಆ ಅರಿವು ಎಲ್ಲರಲ್ಲಿರೋದು, ಆ ಅರಿವು ಆಗ್ಲಿ, ಆದ್ರೆ ಆ ಸೂಕ್ಷ್ಮ ತತ್ವನ ನಂಗೆ ತಿಳ್ಕೊಳೋದಕ್ಕೂ ಕಷ್ಟ ಆಗ್ತಿದೆ ಸಂತೋಷಿ. ಏನಿದ್ರು ನನ್ನ ಅರಿವಿಗೆ ಗೊತ್ತಾಗ್ಬೇಕಷ್ಟು ಬಿಟ್ರೆ ಅಂದ್ರೆ ಮತ್ತೆ ಅಲ್ಲಿಗೆ ಹೋಯ್ತು. ಇಲ್ಲ, ನೀವು ತುಂಬಾ ಚೆನ್ನಾಗಿ, ಎಷ್ಟು ಚೆನ್ನಾಗಿ ಬಿಡಿಸಿದ್ರಿ ಗೊತ್ತಾ. ಈಗ ಬಿಡಿಸಿ ಹೇಳ್ಬಿಟ್ರಿ. ವೆರಿ ಗುಡ್, ಥ್ಯಾಂಕ್ ಯು ಶೋಭಾಜಿ. ಪ್ರಶ್ನೆಗೆ ಉತ್ತರ ಬಂತ ಸಂತೋಷಿ? ಗೊತ್ತಿಲ್ಲ, ಆಲ್ಮೋಸ್ಟ್ ಬಂದಿದೆ. ನಾನ್ ಮತ್ತೆ ವಿವರಣೆ ಕೊಡ್ತೀನಿ ಇದಕ್ಕೆ, ಆಯ್ತಾ. ಹರಿ ಓಂ ಸಂತೋಷ್ ಜಿ. ಈಗ ಶೋಭಾಜಿ ಅವ್ರನ್ನ ಕೇಳಿದ್ರಿ, ಪಾರಮಾರ್ಥಿಕ, ವ್ಯವಹಾರಿಕ, ಪ್ರಾತಿಭಾಸಿಕ ಜೀವ ಅಂದ್ರೆ ಏನು ಅಂತ. ಅವ್ರು ಹೇಳಿದ್ರು ಪಾರಮಾರ್ಥಿಕ ಅಂತಂದ್ರೆ ಏನು ಅಂದ್ರೆ
ಶುದ್ಧ ಶುದ್ಧ ಚೈತನ್ಯ. ಅಲ್ಲಿ ಎರಡು ಇಲ್ವೇ ಇಲ್ವಲ್ಲ ವ್ಯವಹಾರ ಮಾಡಕ್ಕೆ. ಎರಡಿದ್ರೆ ತಾನೇ ವ್ಯವಹಾರ ಮಾಡೋದು, ಎರಡೇ ಇಲ್ಲ, ಇರೋದು ಒಂದೇ. ಪಾರಮಾರ್ಥಿಕ ಅಂತಂದ್ರೆ ಶುದ್ಧ ಚೈತನ್ಯ, ಅದ್ರಲ್ಲಿ ಏನು ಇಲ್ಲ. ಆದ್ರೆ ಇದು ಹೇಗೆ ವ್ಯವಹಾರ ಅಂತಂದ್ರೆ ಮತ್ತೆ ಪ್ರಾತಿಭಾಸಿಕ ಅಂತಂದ್ರೆ ಪ್ರಭುಜಿ ಅವ್ರು ತಿಳಿಸ್ಕೊಟ್ಟಂಗೆ ಅದು ನಮ್ಮ ಮನಸ್ಸಿನ ಮೇಲೆ ಬೀಳುತ್ತೆ ಆ ಒಂದು ಪ್ರತಿಫಲನ. ಆ ಮನಸ್ಸು ಅನ್ನೋದು ಯಾವ್ದಪ್ಪ ಹಂಗಾರೆ, ಬುದ್ಧಿ ಅನ್ನೋದು ಯಾವ್ದಪ್ಪ ಅಂದ್ರೆ ಅದು ಅದ್ರದ್ದು ಅಂಶನೇ ಅಂತ ಹೇಳ್ತಾರೆ. ಅದು ಬೇರೆ ಏನಲ್ಲ, ಅದು ಅಂಶ ಅಂತಂದ್ರೆ ರಿಫ್ಲೆಕ್ಷನ್, ಅದ್ರ ಅಂಶ ಅಂತ ಹೇಳ್ತಾರೆ, ಅದೇ ಅಂತ ಹೇಳಲ್ಲ. ಅದು ಯಾವಾಗ ಅಂಶ ಅಂತ ಬಂತೋ ಆವಾಗ ಈ ದೇಹ ಬೇರೆ, ಕಾಣ್ತಿರೋ ಪ್ರಪಂಚ ಬೇರೆ, ಎಲ್ಲಾನು ಬೇರೆ ಅಂತ ಬರುತ್ತೆ. ಯಾವಾಗ ಇದು ಅಂಶನೂ ಇಲ್ಲ ಏನೂ ಇಲ್ಲ, ಇರೋದ್ ಒಂದೇ ಅಂತ ಗೊತ್ತಾದಾಗ ಅಲ್ಲಿ ಪ್ರಾತಿಭಾಸಿಕನೂ ಇಲ್ಲ, ವ್ಯವಹಾರಿಕನೂ ಇಲ್ಲ. ಅದನ್ನೇ ಗುರುಜಿ ಅವರು, ಪ್ರಭುಜಿ ಅವರು ನಮ್ಗೆ ಮೂರು ಅವಸ್ಥೆಗಳಲ್ಲಿ ತಿಳಿಸ್ಕೊಡ್ತಾರೆ. ಎಚ್ಚರ, ಕನಸು, ಗಾಢ ನಿದ್ರೆ. ಗಾಢ ನಿದ್ರೆ ಏನಾರು ಇತ್ತ, ಏನು ಇಲ್ಲ. ಅದ್ ಎಚ್ಚರ ಅವೆಲ್ಲ ತಗೊಂಡೋಗಿ ಈ ಕನಸಿನ ತಗೊಂಡೋಗಿ ಮತ್ತೆ ಪಾರಮಾರ್ಥಿಕದ ಮೇಲೆ ಆರೋಪ ಮಾಡ್ತೀವಿ, ಮತ್ತೆ ಎಚ್ಚರದ್ದು ತಗೊಂಡಾಗ ಅದ್ರ ಮೇಲೆ ಆರೋಪ ಮಾಡ್ತೀವಿ. ಅದು ಇರೋದು ಒಂದೇ. ಅಲ್ಲಿ ಮೂರೇ ಇಲ್ಲ, ಇರೋದು ಒಂದೇ. ಎರಡು ಅಲ್ಲ, ಮೂರು ಅಲ್ಲ, ಇರೋದು ಒಂದೇ. ನಾವ್ ತಗೊಂಡು ಆರೋಪ ಮಾಡ್ತೀವಿ. ಎಲ್ಲರಿಗೂ ಗೊತ್ತು ಇರೋದು ಒಂದೇ, ಆದ್ರೆ ಆಪಾದನೆಗಳಾಗ್ತಾ ಇದೆ. ಆಪಾದನೆ ತಗೊಂಡೋಗ್ ಮಾಡ್ತೀವಿ, ಯಾಕೆಂದ್ರೆ ಗೊತ್ತಿರಲ್ವಲ್ಲ, ಅಜ್ಞಾನ. ಎರಡಿದೆ, ಮೂರಿದೆ ಅಂತ ಅನ್ಕೊಂತೀವಿ. ಇರೋದು ಒಂದೇ. ಆ ಶುದ್ಧ ಚೈತನ್ಯ ಎರಡು ಇಲ್ವೇ ಇಲ್ಲ. ಅದು ಅಖಂಡ ಅನಂತ ಅಂದಾಗ ಅದ್ರಾಗ ಏನಿದೆ ಅದನ್ನ ಖಂಡ ಮಾಡಕ್ಕೆ ಆಗಲ್ಲ. ಹಾಗಾಗಿ ಅದ್ರಲ್ಲಿ ಏನು ಬರೋದಿಲ್ಲ, ಇರೋದು ಒಂದೇ. ಹಾಗಾಗಿ ಆಪಾದನೆಗಳು ಅಂಶ ಅಂತ ತಗೊಳ್ತೀವಿ, ತಿರ್ಗಿ ಏನು ಇಲ್ಲ, ಇರೋದು ಒಂದೇ ಅಂತ ತಗೊಳ್ತೀವಿ. ಹಾಗಾಗಿ ನನಗೆ ತಿಳಿಸಿದ್ದು ಹೇಳ್ದೆ ಸಂತೋಷಿ ಅಷ್ಟೇ. ಇಲ್ಲ ಇವಾಗ ಶೋಭಾಜಿ ಹೇಳಿದ್ದು ಅದೇ, ನೀವು ಹೇಳಿದ್ದು ಅದೇ. ಎಲ್ಲ ಇಲ್ಲಿ ಏನು ಅಲ್ಲಿ ಇದು ಸರಿ ಇದು ತಪ್ಪು ಅನ್ನೋ ಏನು ವಿಂಗಡಣೆ ಇಲ್ಲ, ಎಲ್ಲ ಪರ್ಫೆಕ್ಟ್ ಆಗಿ ಹೇಳ್ತಾ ಇದ್ದೀರಾ. ಅಂದ್ರೆ ಏನು ಅಂತಂದ್ರೆ ಈ ಆಪಾದನೆಗಳು ಹೇಗಾಗ್ತಾ ಇದೆ ಅನ್ನೋ ಒಂದು ವಿವರಣೆಯನ್ನ ನಾನು ಲಾಸ್ಟ್ ಅಲ್ಲಿ ಕೊಡ್ತೀನಿ, ಆಯ್ತಾ? ಆಪಾದನೆ ಅಂದ್ರೆ ಅಜ್ಞಾನ. ನಾವ್ ಅದೇ ಸತ್ಯ ಅನ್ಕೊಂಡ್ಬಿಡ್ತೀವಿ. ಈಗ ಎಚ್ಚರದಲ್ಲಿ ಈಗ ಎಲ್ಲ ನೋಡ್ತಾ ಇದೀನಿ, ಸಂತೋಷಿನಿ, ಆಶಾಜಿ ನೋಡ್ತಾ ಇದೀನಿ, ಶೋಭಾಜಿ ನೋಡ್ತಾ ಇದೀನಿ, ಕೋಕಿಲಾಜಿ ಮಾಯ ಆಗಿದ್ದಾರೆ, ಎಲ್ಲಾನು ನೋಡ್ತಾ ಇದೀನಿ. ಇದೆಲ್ಲ ಸತ್ಯ ಅನ್ಕೊಂಡ್ಬಿಟ್ಟಿದ್ದೀವಿ. ಇದೆಲ್ಲ ಸತ್ಯ ಅಲ್ಲ, ಇದು ಮಿಥ್ಯ. ನಮ್ಗೆ ಕಾಣ್ತಿದೆ ಅಷ್ಟೇ, ಅದು ಕಾಣ್ತಿರೋದು ದೃಶ್ಯ, ಅದು ಕಣ್ಣಿಗೆ ಕಾಣ್ತಿರೋದು ಸತ್ಯ ಅಲ್ಲ. ದೃಶ್ಯ ಇಷ್ಟಿನ ಮಾಡ್ಕೊಂಬ ಕಣ್ಣಿಗೆ ಕಾಣ್ತಿರೋ ಸತ್ಯ ಅಲ್ಲಪ್ಪ, ಅದ್ರ ಹಿಂದೆ ಹೋಗಿ ನೋಡಿ ಅಂತ ಹೇಳ್ತಾರಲ್ಲ, ಮಾಡ್ಕೊಂಡ್ಬಿಟ್ಟಿದೀವಿ, ಆಪಾದನೆಗಳು ಮಾಡ್ಕೊಂಡ್ಬಿಟ್ಟಿದೀವಿ. ಹಾಗಾಗಿ ಸತ್ಯ ಇದು ಯಾವ್ದು ಅಲ್ಲ, ಇರೋದು ಒಂದೇ ಅಂತ ಅಂದಾಗ ಆಪಾದನೆಗಳಿಗೆ ಬರಲ್ಲ, ಏನು ಇರಲ್ಲ. ಅದು ಒಂದು ನಿಲ್ಲಲಿಕ್ಕೆ ನಮ್ಗೆ ಇದಾಗುತ್ತೆ. ಇಲ್ಲ ಚೆನ್ನಾಗಿ ಹೇಳಿದ್ರಿ ಸಂತೋಷಿ. ಆಡ್ ಮಾಡ್ತೀನಿ ನಾನು. ಇಲ್ಲಿ ನಮ್ಮ ಅಜ್ಞಾನ ಮತ್ತೆ ಅಭ್ಯಾಸ. ಯಾಕೆ ಅಂದ್ರೆ ಅಲ್ಲಿ ಏನು ಅನ್ನೋದು ನಾವ್ ಮರ್ತೋಗ್ಬಿಟ್ಟಿದೆ, ಮತ್ತೆ ನಮ್ಮಲ್ಲಿರೋ ಅಜ್ಞಾನ. ಇದು ಎರಡರಿಂದಾನೇ ಇದೆಲ್ಲ ಆಗ್ತಾ ಇದೆ ಅಷ್ಟೇ ಸಂತೋಷಿ. ಮುಖ್ಯ ಅದೇನೆ, ಅಷ್ಟೇನೆ. ಇಲ್ಲಿ ಅಷ್ಟು ಬಿಟ್ರೆ ಇದು ಏನು ಇಲ್ಲ. ನೋಡಿದಾಗ ಹಿಡ್ಕೊಂಡು ನೀವ್ ಹಂಗೆ ಟಕ ಟಕ ಅಂತ ಹೇಳಿದ್ರಿ. ಇಷ್ಟೇ ನಾವು ಇದನ್ನೇ ಕಲಿತಾ ಇರೋದು. ಏನು ಅಲ್ಲ ಸಂತೋಷ್, ಕತ್ಲಲ್ಲಿ ನಾವು ಹಗ್ಗ ನೋಡಿ ಹಾವು ಅನ್ಕೊಂಡ್ವಿ, ಮತ್ತೆ ಅಲ್ಲಿ ಹಾವಿಲ್ಲ ಹಗ್ಗ ಅಂತ ಗೊತ್ತಾಯ್ತು. ಮತ್ತೆ ಇನ್ನೊಂದು ಸ್ಟೆಪ್ ಹಿಂದಕ್ ಬಂದಾಗ ಹಾವು ಇಲ್ಲ, ಹಗ್ಗನೂ ಇಲ್ಲ, ಎಲ್ಲ ಮಾಯ, ಏನು ಇಲ್ಲ, ಅಷ್ಟೇ. ಮಾಯೆ ಅನ್ನೋದು ಇಲ್ಲ ಸಂತೋಷಿ, ಅದನ್ನು ಅಜ್ಞಾನನೇ. ಮಾಯೇನು ಅಜ್ಞಾನ, ಮಾಯೇನು ಇಲ್ಲ, ಏನಿಲ್ಲ. ಅದೇ ಇವಾಗ ಹಾವು ಇಲ್ಲ ಹಗ್ಗ ಇಲ್ಲ ಅಂದ್ರೆ ಏನು ಇಲ್ಲ, ಅಲ್ಲಿ ಏನಿದೆ, ಏನು ಇಲ್ಲ, ಇರೋದು ಒಂದೇ. ಹಾಗೆ ಎಲ್ಲ ಅಷ್ಟೇ. ನಾಮರೂಪಗಳೇ ಇಲ್ಲ ಅಂದ್ಮೇಲೆ ಅವು ಇಲ್ಲ, ಹಗ್ಗನೂ ಇಲ್ಲ, ಏನಿಲ್ಲ, ಇರೋದು ಒಂದೇ. ಏನದು? ಅದೇ ಆತ್ಮ ಸ್ವರೂಪ ಅಷ್ಟೇ. ವೆರಿ ವೆಲ್ ಸೆಡ್. ಚೆನ್ನಾಗಿ ಹೇಳಿದ್ರಿ ಶೋಭಾಜಿ, ಸಂಧ್ಯಾಜಿ, ಧನ್ಯವಾದಗಳು. ಆಶಾಜಿ, ಯು ವಾಂಟೆಡ್ ಟು ಪುಟ್ ಸಮಥಿಂಗ್, ಹೇಳಿ. ನೀವು ಹೇಳಿ. See, everything is a lie. When you ask me the question about the political scenario, Vyavaharika, this one, I gave an answer. I really don't know. But Asha wanted to give an answer because you asked a question. Right?
when you are present to that, Ashte, you are answering to my question. That's it. Correct. So that is also is in existence. There is no Asha answered or Santosh questioned is not there. So this is all happening. This is, there is nothing, there is nothing true, there is nothing false also. Thank you, Ashaji. ಸತೀಶ್, ಸಂತೋಷಿ ಒಂದು ಹಾಡು ಹೇಳ್ತಾರೆ ಪುರಂದರದಾಸರು, ನೀ ಮಾಯೆಯೊಳಗೋ ನಿನ್ನಡೋ ಮಾಯೆಯೋ, ನೀ ದೇಹದೊಳಗೋ ನಿನ್ನಡೋ ದೇಹವೋ ಅಂತ ಅಂದ್ಬಿಟ್ಟು ಒಂದು ಹಾಡು ಹೇಳ್ತಾರೆ ನೋಡಿ ಪುರಂದರದಾಸರು. ಎಷ್ಟು ಸತ್ಯ ಅಲ್ವಾ? ಮಾಯೇನೂ ಇಲ್ಲ, ನೀ ಮಾಯೆಯೊಳಗೋ ನಿನ್ನಡೋ ಮಾಯೆಯೋ, ನೀ ದೇಹದೊಳಗೋ ನಿನ್ನಡೋ ದೇಹವೋ, ಸವಿಯೋ ಸಕ್ಕರೆ ಒಳಗೋ ಸಕ್ಕರೆ ಸವಿಯೋ. ಎಷ್ಟು ಸತ್ಯವಾಗಿದೆ ಅದು. ಅಲ್ಲಿಗೆ ಯಾವ್ದು ಇಲ್ಲ, ಎಲ್ಲಾನು ಮಾಯೆ ಅಂತ ಹೇಳಿ ಮಾಯನೂ ಅಜ್ಞಾನನೇ. ಇಲ್ಲಿ ಯಾವ್ದೂ ಇಲ್ಲ ಸಂತೋಷ, ಇರೋದು ಆತ್ಮ ಪರಮಾತ್ಮ ಅಷ್ಟ್ ಬಿಟ್ರೆ ಏನು ಇಲ್ಲ. ಎಲ್ಲಾನು ಅಜ್ಞಾನದಲ್ಲೇ ಮುಳುಗಿ ಹೇಳ್ತಾ ಇದೀವಿ ಅಷ್ಟೇ. ಒಂದು ಸ್ಮಾಲ್ ಕರೆಕ್ಷನ್. ಜ್ಞಾನನೂ ಇಲ್ಲ ಅಜ್ಞಾನ ಇಲ್ಲ, ಕೊನೆಗೆ ಎಲ್ಲ ಮಾಯೆ ಒಳಗೆ ಅಜ್ಞಾನದಲ್ಲಿ ಜ್ಞಾನನೂ ಇಲ್ಲ ಅಜ್ಞಾನ ಮಾಯೆ ಏನೂ ಇಲ್ಲ, ಸತ್ಯನೂ ಇಲ್ಲ ಸತ್ಯನೂ ಯಾವ್ದು ಇಲ್ಲ, ಜ್ಞಾನನೂ ಇಲ್ಲ ಅಜ್ಞಾನ ಯಾವ್ದ್ರಲ್ಲಿ ಏನೂ ಇಲ್ಲ, ಅಷ್ಟೇ ಕೊನೆಗದು ಅಷ್ಟೇ. ಇವಾಗ ನಾವೆಲ್ಲರೂ ಎನ್ಲೈಟೆಂಡ್ ಆಗ್ಬಿಟ್ವಿ ಇಲ್ಲಿ. We are all enlightened. Good. Thank you so much, ಶೋಭಾಜಿ, ಸಂಧ್ಯಾಜಿ, ಚೆನ್ನಾಗಿ ಹೇಳಿದ್ರಿ. ಸತೀಶ್ ಜಿ, ಕಮ್ ಓಪನ್ ಯುವರ್ ವಿಡಿಯೋ. ಓಪನ್ ಮಾಡಿದೇನಲ್ಲ, ಕಾಣಿಸ್ತಿಲ್ವಾ? ಕಾಣಿಸ್ತಾ ಇಲ್ಲ. ಸರಿ, ಆಯ್ತು. ನಾನ್ ನಿಮ್ ಪ್ರಶ್ನೆ ಏನ್ ಗೊತ್ತಾ, ಪ್ರಶ್ನೆ ನಿಮ್ಗುನು. ಇವಾಗ ಶುದ್ಧವಾದ ನಾನು ಅರಿಯೋದು ಹೇಗೆ? ಮತ್ತೆ ಈಗ ಅದೇ ಪ್ರಶ್ನೆ ನಿಮ್ಗುನು. ಈಗ ಇದು ಏನದು ಪಾರಮಾರ್ಥಿಕ, ಪ್ರಾತಿಭಾಸಿಕ, ಈ ಮತ್ತೆ ನೀವು ಈ ಮೂರು ಜೀವಿಗಳಲ್ಲಿ ಆರೋಪಗಳನ್ನ ಹೇಗೆ ನೀವು ವಿಂಗಡಣೆ ಮಾಡ್ತೀರಾ ಹೇಳಿ ನೋಡೋಣ. ಅಂಡ್ ಯು ಶುಡ್ ಗಿವ್ ಮಿ ದ ಎಕ್ಸಾಂಪಲ್. ಈಗ ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರು, ನಮ್ ಸಂಧ್ಯಾಜಿ ಹೇಳಿದ್ರು, ಶೋಭಾಜಿ ಹೇಳಿದ್ರು, ಎಲ್ಲ ಕೇಳಿಸ್ಕೊಂತ ಇದ್ರೆ ಅದನ್ನೇ ಹೇಳ್ಬಾರ್ದು, ಬೇರೆ ಹೇಳ್ಬೇಕು. ಆಯ್ತು ಸರ್, ಆಯ್ತು. ಅದೇ BMI ಡ್ರಾಪ್ ಮಾಡ್ಬೇಕು ಸರ್, ಅಷ್ಟೇ, ಒಂದೇ ಪ್ಲೇನ್ ಅಂಡ್ ಸಿಂಪಲ್. ಎಲ್ರು ಡ್ರಾಪ್ ಮಾಡ್ಬೇಕು ಅಂತ ಗೊತ್ತು ಸ್ವಾಮಿ. ಅದ್ರಿಂದ ನೀವು ಐ ಮೀನ್ ಅನಾತ್ಮಗಳನ್ನ ಬಿಡ್ಬೇಕು. ಪ್ರಶ್ನೆ ಕೇಳಿದೇನು ಗೊತ್ತಾ, ಶುದ್ಧವಾದ ನಾನನ್ನ ಹೆಂಗೆ ನೋಡಲು ಹೇಗ್ ಸಾಧ್ಯನಾ? ಹೌ ಯು ಡಿಸ್ಕ್ರೈಬ್ that pure consciousness, first thing. And second thing is, ಈ ಮೂರು ಜೀವಿಗಳ ಮೇಲೆ ಒಬ್ಬರ ಮೇಲೆ ಒಬ್ರು ಆರೋಪ ಮಾಡ್ತಾ ಇದ್ದಾರೆ, ಆರೋಪ ಆಗ್ತಾ ಇದೆ. ಆರೋಪ ಆಗ್ತಾ ಇರೋದಕ್ಕೆ ಇದು ನಡೀತಾ ಇರೋದು, ಆಯ್ತಾ? ಮಾಯೆಯಲ್ಲಿ ಸಿಲುಕಿರೋದು ನಾವು. ಅದನ್ನ ಹೇಳಿ. BMI is very simple. Anybody can say, yes, hey, drop BMI, ಅಷ್ಟೇ. That is not answer. ಓಕೆ, ಅದೇ ಕರ್ಮಯೋಗ ಬೇರೆ ಎಲ್ಲ ಸಾಧನೆಗಳು ಎಲ್ಲ ಮಾಡಿದ್ರು ಐ ಮೀನ್ ಯು ವಿಲ್ ಬಿ ಸ್ಲಿಪ್ಪಿಂಗ್ ಆಫ್ ದ ಟ್ರ್ಯಾಕ್. ಸೊ ಫಸ್ಟ್ ಥಿಂಗ್, ನೀವು ಇವತ್ತು ಚಾಪ್ಟರ್ ಓದಿದ್ರಾ? ಇವತ್ತು ಕ್ಲಾಸ್ ಓದಿದ್ರಾ ನೀವು? ಕೇಳಿಸ್ಕೊಂಡ್ರಾ? ಲಾಸ್ಟ್ ಚಾಪ್ಟರ್ 80ನೇ ಚಾಪ್ಟರ್ ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡೆ. ಅದರದ್ದೇ ಕ್ವಶನ್ ಇದು, ಆಯ್ತಾ? ನಮ್ ಪ್ರಶ್ನೆ ಬೇಕಾದ್ರೆ ಅನ್ಸತ್ತೆ ಹೇಳ್ತೀನಿ. ಶುದ್ಧವಾದ ನಾನವನ್ನು ನೋಡಲು ಸಾಧ್ಯವೇ? ಮತ್ತೆ ಈ ನಾಲ್ಕು ಜೀವಿಗಳು ಶುದ್ಧವಾದ ನಾನು ಮೇಲೆ, ಅಂದ್ರೆ ಪಾರಮಾರ್ಥಿಕದ ಮೇಲೆ ಅಪಾದನೆ, ಅಪವಾದಗಳು ಮಾಡ್ತಾ ಇದಾವೆ. ಈ 3 ಸ್ಟೇಟ್ ಇದೆಯಲ್ಲ, ಏನು ವ್ಯವಹಾರಿಕ, ಪ್ರಾತಿಭಾಸಿಕ, ಪಾರಮಾರ್ಥಿಕ, ಈ ಮೂರಲ್ಲಿ ಇದಾಗ್ತಾ ಇದೆ, ಆಪಾದನೆಗಳಾಗ್ತಾ ಇದೆ. Are you able to distinguish? Can you give me example how you distinguish between these things? ಸೊ ನಾನು ಒಂದು ಈಗ ಜಸ್ಟ್ ಬಿಫೋರ್ ಕ್ಲಾಸ್ ಬರೋ ಮುಂಚೆ ಒಂದು ಹಳೆ ಫ್ರೆಂಡ್ ಕಾಲ್ ಬಂತು. ಐ ಮೀನ್ ವಿ ಹ್ಯಾವ್ ಬೀನ್ ನೋಯಿಂಗ್ ಈಚ್ ಅದರ್ ಫಾರ್ ಎ ಲಾಂಗ್ ಟೈಮ್. ಸೊ ಒಂಥರ ಕರಿಯರ್ ಕಾಂಪಿಟೇಷನ್ ಇರೋದು ನಮಗೆ, ಅಂಡ್ ಈಸ್ ಆಲ್ವೇಸ್ ಆನ್ ದ ಅಪ್ಪರ್ ಹ್ಯಾಂಡ್ ಅಲ್ಲಿ. ಬಟ್ ನನಗೆ ಗೊತ್ತಿರೋ ಸ್ಕಿಲ್ಸ್ ಅಥವಾ ಅಪ್ ಟು ಡೇಟ್ ಇರೋ ಸ್ಕಿಲ್ಸ್ ನಾನು ಯಾವಾಗ್ಲೂ ಆಸ್ ಎ he is no different from me ಅನ್ನೋ ತರ ಫೀಲ್ ಮಾಡಿ I used to share it. So that's where I mean I am trying to put that everyone is same. I mean at the conscious level it's there's no difference. I mean there's no other
qualities that being greedy or envious ಅವೆಲ್ಲ ಬಿಟ್ಟು, I mean, that's where I said anatmas have to be left, and considering as a universal one. I mean, even we had a similar conversation, like you are taking your subordinate as no difference than me. So that's where when it is coming to karma yoga, that is Vyavarika, and in other modes, whatever the distinctions are there, right? That has to be dropped, and that can be only achieved through what you call Vedantic. Respecting the Vedantas and accepting it as a universal truth, and I am that, and you'll have to base your foundation on that and align to it always, and that is not, I mean, that can only be assured by all this satsang, shravana, manana. I mean, even if you do other types of yogas, it is on the path, but it is not so easily, or you're not quite reachable to the actual truth. So only Jnana Yoga can get you into this understanding and makes it, put you into Satchitananda space. I don't know if that answers. No, you initially you told one word. I mean, you told so many things, but it's not that, you didn't tell. I mean, ನೀವು ಹೇಳಿದ್ರಲ್ಲಿ ಏನು ಇದೇನು ತಪ್ಪಂತ ಏನು ನಾನು ಹೇಳ್ತಾ ಇಲ್ಲ ಇಲ್ಲಿ. ಅಲ್ಟಿಮೇಟ್ಲಿ ನಮಗ್ ಬೇಕಾಗಿರೋದು ಗುರುಜಿ ಹೇಳೋ ತರಾನೇ ಆ ಒಂದು ತಿಳ್ಕೊಳ್ಳೋದಕ್ಕೆ ಜ್ಞಾನ ಮತ್ತೆ ವೇದಗಳ ಮುಖಾಂತರ, ಗುರುವಿನ ಮುಖಾಂತರ ತಿಳ್ಕೊಬೇಕು ಆ ಒಂದು ಪ್ರಾತಿಭಾಸಿಕ. ಇಲ್ಲಿ ಹೆಂಗೆ ಅಂತಂದ್ರೆ, ಈಗ ಆರೋಪ ಹೇಗಾಗ್ತಾ ಇದೆ ಅಂತಂದ್ರೆ, ನಾನು ಹೇಳ್ತೀನಿ ಅಂತ ಹೇಳಿದೆ. ಒಬ್ಬ ಮಲಗಿರ್ತಾನೆ, ಮಲಗಿರೋವನ್ ಏನ್ ಮಾಡ್ತಾನೆ, ಅವನು ಕನಸು ಕಾಣ್ತಾ ಇರ್ತಾನೆ. ಕನಸು ಕಾಣ್ದಾಗ ಏನಾಗುತ್ತೆ, ಅದು ಪ್ರಾತಿಭಾಸಿಕ ಜೀವ ಆಗುತ್ತೆ. ಬಟ್ ಪ್ರಾತಿಭಾಸಿಕ ಜೀವದಲ್ಲಿ ಕನಸು ಕಾಣ್ತಾ ಇರೋ ಒಂದು ಚೈತನ್ಯನೇ ಪ್ರಾತಿಭಾಸಿಕ ಜೀವ ಕಾಣ್ತಾ ಇರೋದು, ಅದು ಮಲಗಿರೋ ಅಂತ ಒಂದು ಚೈತನ್ಯದ ಮೇಲೆ ಆರೋಪ ಆಗ್ತಾ ಇದೆ. ಅರ್ಥ ಆಯ್ತಾ? ಸೊ ವೆನ್ ಯು ಆರ್ ಇನ್ ದ ಡ್ರೀಮ್ ಸ್ಟೇಟ್, you are the person who is sleeping with ವ್ಯಾವಹಾರಿಕ ಆರ್ ವಾಟ್ ಎವರ್ ದಟ್ ಚೈತನ್ಯ, ಅದರ ಮೇಲೆ ಆರೋಪ ಆಗ್ತಾ ಇರೋದು. ಅದ್ರ ಮೇಲೆ ನಿಂತಿದೆ ನಿನ್ನ ಕನಸು. ಅವನ ಎತ್ತ ತಕ್ಷಣ ನಿನ್ನ ಕನಸು ಅನ್ನೋದು ಇರೋದೇ ಇಲ್ಲ. ಸೊ ಆರೋಪ ಆಗ್ತಾ ಇರೋದು ಮೊದಲನೇದು ಯಾವುದ್ರ ಮೇಲೆ? ಪ್ರಾತಿಭಾಸಿಕದ ಮೇಲೆ, ಅಂದ್ರೆ ನಿನ್ನ ಚೈತನ್ಯದ ಮೇಲೆನೆ, ನಿನ್ನ ಒಂದು ಮಲಗಿರೋವನ ಚೈತನ್ಯದ ಮೇಲೆನೆ. ಅದೇ ರೀತಿಯಾಗಿ ವೆನ್ ಯು ವೇಕಪ್ ವ್ಯಾವಹಾರಿಕ ಬರುತ್ತೆ. ವ್ಯಾವಹಾರಿಕ ಏನಾಗ್ತಾ ಇದೆ, ನಿನಗೆ ನಮಗೆ ಎಲ್ಲರಿಗೂ ವ್ಯಾವಹಾರಿಕವಾಗಿ ನಾವೇನ್ ನೋಡ್ತಾ ಇದ್ದೀವಿ, ಪಾರಮಾರ್ಥಿಕದ ಮೇಲೆ ಆರೋಪ ಆಗ್ತಾ ಇದೆ. ಬಿಕಾಸ್ ಇಲ್ಲಿ ಚೈತನ್ಯ ಕೊಡ್ತಾ ಇರೋದು ಪಾರಮಾರ್ಥಿಕದಿಂದ ಬರ್ತಾ ಇರೋದು ನಿನಗೆ. ಯು ಆರ್ ಜಸ್ಟ್ ಅನ್ ಅಬ್ಸರ್ವರ್ ಇಯರ್ ಅಷ್ಟೇ. ಬಟ್ ಇನ್ ವ್ಯಾವಹಾರಿಕದಲ್ಲಿ ಏನ್ ಮಾಡ್ತಾ ಇದೆ, ವಿ ಆರ್ ಕ್ಲೇಮಿಂಗ್ ದಟ್ ವಿ ಆರ್ ಡೂಯಿಂಗ್, ಬಟ್ ಆರೋಪ ಮಾಡ್ತಾ ಇರೋದು ಇಲ್ಲಿ ಯಾವುದು ಮೂಲದಲ್ಲಿ, ಪಾರಮಾರ್ಥಿಕ ಸತ್ಯದಲ್ಲಿ ಅಲ್ವಾ? ಅದೇ ನೀವು ಡೀಪ್ ಸ್ಲೀಪ್ಗೆ ಹೋದ್ರೆ ಏನೂ ಇಲ್ಲ, ಅಲ್ಲಿ ಯಾವ ಸ್ಟೇಟ್ ಇಲ್ಲ, ಇದೇ ಇಲ್ಲ, ಯಾವುದು ಮನಸ್ಸು ಇಲ್ಲ, ಮತ್ತೆ ವ್ಯಾವಹಾರಿಕನೂ ಇಲ್ಲ, ಅಲ್ಲಿ ಬರೀ ಪಾರಮಾರ್ಥಿಕ ಸತ್ಯ ಒಂದೇ ಇರುತ್ತೆ. ಎಲ್ಲಾ ಸ್ಟೇಟ್ ಅಲ್ಲೂ ಇರುತ್ತೆ ಅಲ್ವಾ? ಬಟ್ ಆರೋಪ ಮಾಡೋದು ನಾವು ಮಲಗಿರೋನಿದ್ದಾಗ, ಇವನಿಗೆ ಕನಸು ಕಾಣೋನ್ಗೆ ಕನಸು ಹೋಗುತ್ತೆ. ಬಟ್ ಎದ್ದಿರುವಾಗ, ಜಾಗೃತೆಯಾಗಿದ್ದಾಗ ಪಾರಮಾರ್ಥಿಕ ಸತ್ಯದಿಂದ ಅರಿವನ್ನ ಮರೆತು ನಾವು ವ್ಯಾವಹಾರಿಕವಾಗಿ ಆರೋಪ ಮಾಡ್ತಾ ಹೋಗ್ತೀವಿ, ನನಗೆ ಆಗ್ತಾ ಇದೆ, ನಾನೇ ಮಾಡ್ತಾ ಇದ್ದೀನಿ ಅಂತ. ದಿಸ್ ಇಸ್ ಹೌ ವಿ ನೀಡ್ ಟು ಡಿಫರೆನ್ಶಿಯೇಟ್. ಸರಿ, ಇನ್ನೊಂದು ಪ್ರಶ್ನೆ ನಿಮ್ಗೆ. ತತ್ವಮಸಿ ಸಂತೋಷ್ ಜಿ, ಸತೀಶ್ ಜಿನ ನೀವೊಂದ್ ಕ್ವಶನ್ ಕೇಳಿದ್ರಿ. ಆ ಕ್ವಶನ್ಗೆ ನೀವು ಅವರು ಆನ್ಸರ್ ಹೇಳಿಲ್ಲ, ನೀವು ಸರಿ ಅದು ಶಾರ್ಟ್ ಅಂಡ್ ಕ್ಯೂಟ್ ಆಗಿ ಹೇಳ್ಬೇಕು, ಶಾರ್ಟ್ ಆಗಿ ಅದನ್ನ ಬಿಡಿಸಿ ಹೇಳಿದ್ರು. ನೀವೊಂದ್ ಕ್ವಶನ್ ಕೇಳಿದ್ರೆ ಅವ್ರನ್ನ, ನೀವು ಆತ್ಮನ್ನ ನೋಡಕ್ಕಾಗತ್ತಾ ಅಂತ ಹೇಳಿದ್ರಲ್ವಾ? ಅವ್ರು ಹೇಳೇ ಇಲ್ಲ ಅದಕ್ಕೆ ಆನ್ಸರ್. ನಾನ್ ಅದು ಸತೀಶ್ ಜಿ ಹೇಳಿಲ್ಲ, ಅದಕ್ಕೆ ಹೇಳಿ ಆತ್ಮನ್ನ ನೋಡಕ್ಕಾಗತ್ತಾ ಅಂತ ಸಂತೋಷ್ ಜಿ ಕೇಳಿದ್ರು, ಅದಕ್ಕೆ ಏನ್ ಹೇಳ್ತೀರಾ ಅಂತ. ಇಲ್ಲ, ಆತ್ಮನ್ನ ನೋಡೋದಕ್ಕೆ ಆಗೋದೇ ಇಲ್ವಲ್ಲ, ಅದು ಅತಿ ಸೂಕ್ಷ್ಮದಲ್ಲಿ. ಅಲ್ಲ, ನೀವ್ ಅದನ್ನ ಅವ್ರನ್ನ ಕೇಳಿದ್ರಿ, ಆತ್ಮನ್ನ ನೋಡಕ್ಕಾಗತ್ತಾ ಅಂತ ಕೇಳಿದ್ರಿ. ಅದಕ್ಕೆ ನನ್ಗೆ ಅಲ್ಲ, ನೋಡೋದು ಅಂದ್ರೆ ಇಟ್ಸ್ ಎ ಟೂ ವೇ ಥಿಂಗ್. ಅಗೇನ್ ಅಲ್ಲಿ ಯು ಆರ್ ಅಗೇನ್ ಡಿಫ್ರೆನ್ಸಿಯೇಷನ್, ಅಲ್ಲಿ ದ್ವೈತ ಬಂದ್ಬಿಡುತ್ತೆ. ಸಂತೋಷ್ ಜಿ ನಿಮ್ಮನ್ ಕೇಳಿದ್ರು, ಆತ್ಮನ್ನ ನೋಡಕ್ಕಾಗಲ್ಲ,
ಈಗ ನನ್ನನ್ನ ನಾನ್ ನೋಡ್ಕೊಳಕ್ಕಾಗತ್ತೆ? ಆಗಲ್ಲ. ಹಾಗೆ ಅದು ರಿಯಲೈಸ್ ಆಗ್ಬೇಕು, ಅದು ರಿಯಲೈಸ್ ಆಗ್ಬೇಕು. when you try to say that I can see something as a visible object ಅನ್ನೋದನ್ನ ಏನನ್ನ, if it's that's the question, then ಅಲ್ಲ you will be again a Dvaita mode ಅಲ್ವಾ? ಹೌದೌದು. ಹಾ. ಆತ್ಮನ್ನ ನೋಡಕ್ಕಾಗತ್ತೆ ಅಂದ್ರೆ ಆತ್ಮನ್ ನೋಡಕ್ಕೆ, ಇಲ್ಲ. ನನ್ನ ಸ್ವರೂಪವೇ ಆತ್ಮನ ಸ್ವರೂಪ ಆದಾಗ ನೋಡಕ್ಕಾಗಲ್ಲ. ಆದ್ರೆ ಅದ್ರಲ್ಲೇ ಒಂದಾಗ್ಲಿಕ್ ಬರುತ್ತೆ. ಅದು ಭಗವದ್ಗೀತೆಯಲ್ಲಿ ಒಂದ್ 2ನೇ ಅಧ್ಯಾಯದಲ್ಲಿ ಆತ್ಮನ್ನೈವ ಆತ್ಮನ ತುಷ್ಟ. ಆ ಒಂದ್ ಅದನ್ನ ನೋಡ್ಲಿಕ್ಕೆ ಹೆಂಗಾಗುತ್ತೆ ಅಂದ್ರೆ ಆತ್ಮನ್ನೈವ ಆತ್ಮನನ್ನ ಆತ್ಮನಲ್ಲೇ ಇರ್ಲಿಕ್ ಆಗುತ್ತೆ, ಅದರಿಂದ ಹೊರತು ನೋಡ್ಲಿಕ್ ಆಗಲ್ಲ. ಹಾಗಾಗಿ ಅದನ್ನ ಹೇಗೆ ಆತ್ಮನ್ನೈವ ಆತ್ಮನ ತುಷ್ಟ ಅಂತಂದ್ರೆ ಅದ್ ಹೇಗ್ ಬರುತ್ತೆ ಅಂದ್ರೆ ಸಂಗತ್ಯಾಗ ಅಂತಂದ್ರೆ ಈ ಹೇಳ್ತೀವಲ್ಲ, ಅಂತಃಕರಣಗಳಿಂದ ಅದನ್ನ ನಾನ್ ಮಾಡ್ತಾ ಇದೀನಿ, ಇಷ್ಟೊತ್ತು ಡಿಸ್ಕಸ್ ಮಾಡಿದ್ವಲ್ಲ, ಅಂತಃಕರಣದಿಂದ ನಾನು ಅದನ್ ಮಾಡ್ದೆ ಇದನ್ ಮಾಡ್ದೆ. ಸಂಗತ್ಯಾಗ ಅಂದ್ರೆ ಇಂದ್ರಿಯಗಳ ಮುಖಾಂತರ ಅದನ್ನ ನಾನು ಮಾಡ್ತಾ ಆ ಸಾಕ್ಷಿ ರೂಪದಲ್ಲಿ ನಿಂತಾಗ ಅದ್ ಬರುತ್ತೆ. ಮತ್ತೆ ಯಾವಾಗ ಅದು ಸಂಗತ್ಯಾಗ ಮಾಡ್ತೀವೋ ಫಲತ್ಯಾಗ, ಅಲ್ಲಿ ನಾನ್ ಮಾಡ್ದೆ ನನಗ ಅದ್ ಪಾಪ ಪುಣ್ಯ ಬೇಕು ಅನ್ನೋದೇ ಇರಲ್ಲ. ಯಾವಾಗ ಇರಲ್ವೋ ದ್ವಂದ್ವ ಬುದ್ಧಿನೇ ಕಳ್ಸೋಗ್ಬಿಡುತ್ತೆ. ಯಾವಾಗ ಅದೆಲ್ಲ ಅದೆಲ್ಲ ಹೋಗಿ ಈಶ್ವರಾರ್ಪಣ ಬುದ್ಧಿಯಿಂದ ಪರಮಾತ್ಮ ನೀನೇ ಅಂತ, ಈ ಪರಮಾತ್ಮನೂ ಬರಲ್ಲ ಅಲ್ಲಿ. ಎಲ್ಲಾನು ತ್ಯಾಗ ಮಾಡಿದಾಗ ಫುಲ್ ಸರೆಂಡರ್ ಆದಾಗ ಒಂದಾಗ್ಬಿಡ್ತೀವಿ. ಅವಾಗ ಏನು ಒಂದಾಗ್ತಿವಿ ಅಂದ್ರೆ ಆತ್ಮನ್ನೈವ ಆತ್ಮನ ತುಷ್ಟ, ಆತ್ಮನಲ್ಲಿ ಆತ್ಮನ ಒಂದಾಗ್ಬಿಡ್ತಾನೆ. ಅಲ್ಲಿ ದ್ವಂದ್ವನೂ ಇರಲ್ಲ, ಆತ್ಮನ್ ನೋಡಕ್ಕೂ ಆಗಲ್ಲ, ಏನೂ ಇಲ್ಲ. ಅದೇ ಹೇಳ್ತಾರಲ್ಲ ಒನ್ನೆಸ್ ಅಂತ ಹೇಳ್ಬೋದು ಅಂತ ಅನ್ನಿಸ್ತು. ಸಂತೋಷ್. ಇಲ್ಲ ಕರೆಕ್ಟ್ ನೀವ್ ಹೇಳಿದ್ದು, ಪರ್ಫೆಕ್ಟ್ ಆನ್ಸರ್. ಯಾಕೆಂದ್ರೆ ನೋಡೋದು ಅಂದ್ರೆ 2 ಬಂದ್ಬಿಡ್ತು. ಅಲ್ಲ, I tried giving an example of the phone call where I said I looked into him as a same person at Atma level. So I mean to say there is oneness there. Correct. There is nothing wrong in that. But what she just clarified, the question ನಾನು ಕೇಳಿದ ಹೆಂಗಿತ್ತು ಗೊತ್ತಾ ನಿಮ್ಗೆ, ನೀವು ಆತ್ಮನ್ ನೋಡಕ್ಕಾಗತ್ತಾ ಅನ್ನೋ ಕ್ವಶನ್ಗೆ she answered ಅಷ್ಟೇ. You were actually able to give an example, but she clarified the question ಅಷ್ಟೇ. Thank you ಸಂಧ್ಯಾಜಿ, ಸತೀಶ್ ಜಿ. ಸರಿ ಸತೀಶ್ ಜಿ, ನಿಮ್ಗೆ ಇನ್ನೊಂದು ಪ್ರಶ್ನೆ. ತತ್ವಮಸಿ ಅಂದ್ರೆ ಏನು? 3 ಜೀವಿಗಳು ಯಾರಪ್ಪ ತತ್ವಮಸಿ ಹೇಳಪ್ಪ? ತತ್ವಮಸಿ ಅಂದ್ರೆ ಐ ಆಮ್ ದಟ್ ಅಂತ, ಐ ನೋ ದಟ್. ಬಟ್ ಸೆಕೆಂಡ್ ಪಾರ್ಟ್ 3 ಜೀವಿಗಳು, ವಾಟ್ ಆರ್ ಯು? ಸ್ವಲ್ಪ ಐ ನೀಡ್ ಸಮ್ ಮೋರ್ ಇನ್ಪುಟ್ಸ್ ಆನ್ ದ ಕ್ವಶನ್. ಆರ್ ವಿ ರೆಫರಿಂಗ್ ಟು 3 ಜೀವಿಗಳು ವುಡ್ ಬಿ? ನಾನ್ ನಿಮ್ಗೆ ಹೇಳ್ತಾ ಇದ್ದೀನಿ, ಈಗ ನಾನು ನಿಮಗೆ ಪ್ರಶ್ನೆ ಕೇಳಿದೆ, ಏನಪ್ಪ ತತ್ವಮಸಿ 3 ಜೀವಿಗಳಲ್ಲಿ ಯಾರಪ್ಪ ತತ್ವಮಸಿ ಅಂತ. ಈಗ ನೀವು ನಿಮಗೆ ನೀವು ಪಾರಮಾರ್ಥಿಕದಲ್ಲಿ ಇದ್ದಿದ್ರೆ ಇದು ನೀವು ಯು ವುಡ್ ಹ್ಯಾವ್ ಓಪನ್ಲಿ ಟೋಲ್ಡ್ ಮೀ, ಸಿ ಪಾರಮಾರ್ಥಿಕ ಜೀವ ದಟ್ ಇಸ್ ವಾಟ್ ಸಾಕ್ಷಿ ಇಸ್, ದಟ್ ಇಸ್ ವಾಟ್ ಸರ್ವವ್ಯಾಪಿ ಈಸ್. ವ್ಯವಹಾರಿಕ ಜೀವ ಮತ್ತೆ ಪ್ರಾತಿಪದಿಕ ಜೀವ ಇಸ್ ಜಸ್ಟ್ ಕಮ್ಸ್ ಅಂಡ್ ಗೋಸ್ ಅಂತ ನೀವು ಹೇಳಿದಾಗ ತತ್ವಮಸಿ ಯಾರು ಉಳಿಯೋದು ಕಡೆಗೆ? ಅವನೇ ಪಾರಮಾರ್ಥಿಕ ಜೀವನಿ ತತ್ವಮಸಿ ಅಲ್ವಾ? ಓಕೆ, ಅದು ಟರ್ಮಿನಾಲಜೀಸ್ ಆರ್ ಓಕೆ, ಗಾಟ್ ಇಟ್. ಈ ತರ ಅಷ್ಟೇ. ಸ್ವಲ್ಪ ಮನನ ಆಗ್ಬೇಕು ಮಾಡಿ. ಹಸಿ ಅಂದ್ರೆ ತತ್ ತ್ವಂ ಹಸಿ, ಮೂರು ಬರದೇ ಇಲ್ಲ. ಹಸಿ ಅಂದ್ರೆ 2 ಅಲ್ಲ, ಒಂದೇ ಅಂತ. ಹಸಿ 3 ಇಲ್ಲ, ಅಲ್ಲಿ 2. ತತ್ ತ್ವಂ ಹಸಿ ಅಂದ್ರೆ 1 ಅಷ್ಟೇ, ಅಲ್ಲಿ 3 ಬರಲ್ಲ. ತತ್ ಅಂದ್ರೆ, ತ್ವಂ ಅಂದ್ರೆ ನಾನು, ತತ್ ಅಂದ್ರೆ ಪರಬ್ರಹ್ಮ ಅಂದ್ರೆ ಒಂದು ಅಷ್ಟೇ. ಇರುವಿನ ಅರಿವೇ ಆನಂದ ಸ್ವರೂಪ ಅಂದ್ರೆ ತತ್ವಂ ಹಸಿ 2 ಒಂದೇ. ಜೀವಾತ್ಮ ಪರಮಾತ್ಮ ಒಂದೇ ಅಂತ, ಇರುವಿನ ಅರಿವೆ ಒಂದೇ. ಆನಂದ ಸ್ವರೂಪ ಏನೇನ್ ನಾವು ನೋಡ್ತಾ ಏನೇನು ಅಂತ ಹೇಳ್ತೀವಲ್ಲ, ಅರಿವು ಚಿತ್ ಅಂತ ಹೇಳ್ತೀವಿ, ಅದೆಲ್ಲ ಒಂದೇ ಅಂತಂದ್ರೆ ಅಲ್ಲಿ 2 ಇಲ್ವೇ ಇಲ್ಲ, ಒಂದೇ ಅಂತಂದ್ಬಿಟ್ಟು ಅಂತ. ಸರಿ. ಸೊ ಇವತ್ತಿನ ಒಂದು ಋತುಶೈವಕ 76, 77 ಅಲ್ಲ ಸಾರಿ 78, 79, 80ರಲ್ಲಿ ನಾವು ಈಗ ಎಲ್ಲ ವಿಶ್ಲೇಷಣೆಗಳೆಲ್ಲ ಮಾಡಿದ್ವಿ. ಸೊ ಈ ವಿಶ್ಲೇಷಣೆಯಲ್ಲಿ ನಾವು ಕಂಡಿದ್ದೇನು ಅಂತಂದ್ರೆ, ನಾನು ಜಸ್ಟ್ ಓವರ್ ಆಲ್ ಸಮರಿ ಕೊಡ್ತಾ ಇದ್ದೀನಿ. ಒಂದೇನು ಅಂತಂದ್ರೆ, ನಾವು ಏನ್ ಹೇಳ್ತೀವಿ, ಅಂದ್ರೆ ಈ ಏನದು ಪಾರಮಾರ್ಥಿಕ ಜೀವದಲ್ಲಿ ಹೇಗಿರೋದು, ಮತ್ತೆ ಪಾರಮಾರ್ಥಿಕದಲ್ಲಿ ನಿಲ್ಲೋದು ಹೇಗೆ,
ಮತ್ತೆ ಆ ಪ್ರತಿಫಲನ ಅನ್ನೋದು ಮನಸ್ಸಿನ ಮೇಲೆ ಬಿದ್ದಾಗ, ಮತ್ತೆ ಆ ಪ್ರತಿಫಲನದಿಂದ ನಾವು ನಮ್ಮಲ್ಲಿ ಆಗುವಂತ ಒಂದು ಬದಲಾವಣೆಗಳನ್ನ ನಾವಲ್ಲ, ಆದ್ರೆ ಪ್ರತಿಫಲನೂ ನಾವಲ್ಲ, ಬಟ್ ಅದ್ರ ಹಿಂದೆ ಇರೋ ಚೈತನ್ಯ ನಾನು ಅನ್ನೋದನ್ನ ಗುರೂಜಿ ಡಿಫ್ರೆಂಟ್ ಎಕ್ಸಾಂಪಲ್ಸ್ ಕೊಟ್ಟು ಎಲ್ಲ ಹೇಳಿದ್ದಾರೆ. ಅದನ್ನ ನೀವೆಲ್ಲ ಈಗ ಹೇಳಿದ್ರಿ. ಸೊ ಹಾಗೆ 79ನೇ ಅಧ್ಯಾಯಕ್ಕೆ ಬಂದಾಗ ಅಲ್ಲಿ ಬಂದ್ಬಿಟ್ಟು ಸಚ್ಚಿದಾನಂದ ಸ್ವರೂಪ ಅಂದ್ರೆ ಏನು, ಅಂದ್ರೆ ಕಾಣುವ ಪ್ರತಿಯೊಂದು ಇದರಲ್ಲೂ ಚೈತನ್ಯ, ಅಂದ್ರೆ ಸರ್ವಾತ್ಮ ಭಾವದಿಂದ ಯಾವ ತರ ನೋಡೋದು ಅನ್ನೋದನ್ನು ಕೂಡ ವಿಶ್ಲೇಷಣೆ ಮಾಡಿದ್ವಿ. ಮತ್ತೆ ಕಡೆದಾಗಿ ಅದೇ ಈಗ ನೀವೆಲ್ಲ ಹೇಳ್ದಾಗೆ ಚೈತನ್ಯ ಕಾಣಕ್ಕಾಗತ್ತಾ, ನೋಡಕ್ಕಾಗತ್ತಾ, ಸಾಕ್ಷಿನ ಕಾಣಕ್ಕಾಗತ್ತಾ, ಮತ್ತೆ ಈ ಅಪವಾದಗಳು ಹೇಗಾಗ್ತಾ ಇದೆ, ಇದನ್ನೆಲ್ಲ ನಾವು ತಿಳ್ಕೊಂಡ್ವಿ. ಓವರ್ ಆಲ್ ಇಲ್ಲಿ ಏನು ಅಂತಂದ್ರೆ ಈ 3 ಜೀವಿಗಳಲ್ಲಿ ಮುಖ್ಯವಾಗಿರೋದು ಒಬ್ಬನೇ. ಅವನ ಮೇಲೆ ಎಲ್ಲ ಆರೋಪಗಳು ಪ್ರತ್ಯಾರೋಪಗಳು ನಡೀತಾ ಇದೆ. ಆದ್ರೆ ಅವನನ್ನ ಕಂಡುಕೊಳ್ಳೋದಕ್ಕೂ ಆಗಲ್ಲ, ಬಟ್ ಆದ್ರೆ ಜ್ಞಾನದಿಂದ ಅಷ್ಟೇ ತಿಳ್ಕೊಳಕ್ಕಾಗತ್ತೆ ಅನ್ನೋದನ್ನ ನಾವು ಮನಗಂಡ್ವಿ. ಸೊ ಒಂದು ಕತೆ ಹೇಳ್ತೀನಿ. ಒಬ್ಬ ಜ್ಞಾನಿ ಆದ ಒಬ್ಬ ಫಕೀರ್ ಅಂದ್ರೆ ಒಬ್ಬ ಸನ್ಯಾಸಿ ಇರ್ತಾನೆ. ಅವನೇನ್ ಮಾಡ್ತಾನೆ, ತುಂಬಾ ಒಂದು 60-70 ವರ್ಷ ವಯಸ್ಸಾದ್ಮೇಲೆ ಅವನಿಗೆ 2 ಮಕ್ಕಳು ಹುಡ್ತಾರೆ. ಅಂದ್ರೆ ಅವನು ತುಂಬಾ ಭಗವಂತನಲ್ಲಿ ಒಂದು ಬಹಳ ಒಂದು ಅನ್ಯೂನ್ಯತೆಯಿಂದ ಒಂದು ಧರ್ಮದಲ್ಲಿ ನಡೀತಾ ಇರ್ತಾನೆ. ಅವನ ಹೆಂಡತಿ ಗಂಡ 2 ತುಂಬಾ ಒಂದು ಜ್ಞಾನದಲ್ಲೇ ಇರ್ತಾರೆ. ಸೊ ಹೀಗೆ ಅವ ಮಕ್ಕಳು ಒಂದು 10-12 ವರ್ಷ ವಯಸ್ಸಾಗುತ್ತೆ. ಅವಾಗ ಏನಾಗುತ್ತೆ, ಪ್ರತಿ ದಿವಸ ಅವ್ರಿಗೆ ಆ ಮಕ್ಕಳ ಆಟ ಆಡೋದು ಬೆಳೆಯೋದು. ಯಾಕಂದ್ರೆ ತುಂಬಾ 70 ವರ್ಷ ವಯಸ್ಸಾದ್ಮೇಲೆ ಮಕ್ಕಳಾಗೋದು ಅಂದ್ರೆ ಅದು ಸಾಧಾರಣವಾದ ವಿಚಾರ ಅಲ್ಲ. ಸ್ವಲ್ಪ ಅವ್ರು ಇವನ್ ಜ್ಞಾನಿ ಆಗಿದ್ರು, ಮಕ್ಕಳ ಮೇಲೆ ಒಂದು ಅನುಕಂಪ ಅನ್ನೋದು ಇರುತ್ತೆ. ಆಮೇಲೆ ಈಗ ಏನಾಗುತ್ತೆ, ಒಂದ್ ದಿವಸ ಅವರು ಯಾವುದೋ ಒಂದು ಇದರಿಂದ ಬರ್ತಾರೆ, ಸತ್ಸಂಗದಿಂದ ಬರ್ತಾರೆ. ಬಂದ್ಬಿಟ್ಟು ಮಕ್ಕಳಲ್ಲಿ ಅಂತ ಕೇಳ್ತಾರೆ ಅವ್ರ ಹೆಂಡತಿನ. ಮಕ್ಳು ಆಡಕ್ ಹೋಗಿದ್ದಾರೆ ಇಲ್ಲೇ ಹೊರಗಡೆ, ನೀವು ಊಟ ಮಾಡಿ ಅಂತ. ಸರಿ, ಊಟ ಮುಗಿಸ್ತಾರೆ. ಊಟ ಮುಗಿದ್ಮೇಲೆ ಮತ್ತೆ ಕೇಳ್ತಾರೆ. ಅವ್ರಿಗೇನೋ ಒಂದು ತಳಮಳ ಆಗತ್ತೆ, ಇಷ್ಟೊತ್ತಿಗೆಲ್ಲ ಮಕ್ಕಳು ಮನೇಲಿ ಇರ್ಬೇಕಿತ್ತಲ್ಲ, ಯಾಕಿಲ್ಲ, ಎಲ್ಲೋದ್ರು ಅಂತ. ಆಗ ಅವ್ರ ಹೆಂಡತಿ ಹೇಳ್ತಾರೆ, ಈಗ ನನ್ನ ಹತ್ರ 2 ವಜ್ರಗಳನ್ನ ಒಬ್ರು ಕೊಟ್ಟಿದ್ರು. ಸರಿ, ಆ ವಜ್ರಗಳನ್ನ ತಗೊಂಡು ಹೋಗಕ್ ಅವ್ರು ಬಂದ್ರು. ನಾನು ಅವ್ರಿಗೆ ವಜ್ರ ಕೊಡ್ಬೇಕಾ ಬೇಡವಾ ಅಂತ ಪ್ರಶ್ನೆ ಕೇಳ್ತಾರೆ. ಅರೆ, ಇದೆಂತ ಪ್ರಶ್ನೆ ಕೇಳ್ತಾ ಇದೆಯಮ್ಮ, ವಜ್ರ ಯಾರು ಕೊಟ್ರು ಅವ್ರು ಕೊಡ್ಲೇಬೇಕು ಅಲ್ವಾ, ಅದು ನಾವ್ ಹೆಂಗ್ ಇಟ್ಕೊಳಕ್ಕಾಗತ್ತೆ ಅಂತ ಹೇಳ್ತಾರೆ. ಆಗ ಏನ್ ಮಾಡ್ತಾಳೆ, ಆ ತಾಯಿ ಅವ್ರನ್ನ, ಆ ವಯಸ್ಸಾದವ್ರನ್ನ ಕರ್ಕೊಂಡೋಗಿ ರೂಮಿಗೆ ತೋರಿಸ್ತಾರೆ. ಅವರಿಬ್ರು ಮಕ್ಕಳು ಸತ್ತು ಹೆಣವಾಗಿರ್ತಾರೆ. ಯಾಕೆ ಅಂತಂದ್ರೆ ಅವರಿಬ್ರು ಆಟ ಆಡಬೇಕಾದ್ರೆ ಮೇಲ್ಛಾವಣಿ ಬಿದ್ದು ಅವರಿಬ್ರು ತಮ್ಮ ಪ್ರಾಣನ ಕಳ್ಕೊಂಡ್ಬಿಡ್ತಾರೆ. ಇಲ್ಲಿ ಆ ತಾಯಿ ಹೇಳೋದು, ಆ 2 ಮುತ್ತುಗಳು, 2 ಹರಳುಗಳನ್ನ ಕೊಟ್ಟವನು ಭಗವಂತ, ಅವನ್ ತಗೊಂಡೋದ. ಇಲ್ಲಿ ನಂದು ನಿಂದು ಏನೂ ಇಲ್ಲ ಅಂದಾಗ ಅವ್ರಿಗೆ ಎಷ್ಟು ಚೆನ್ನಾಗಿ ಅರಿವಾಗುತ್ತೆ ಅಂದ್ರೆ, ಅವರು ಆ ಸಮಯದಲ್ಲಿ ಸಾಕ್ಷಿಯಿಂದ ಅದನ್ನ ಅಕ್ಸೆಪ್ಟ್ ಮಾಡ್ಕೋತಾರೆ. ಏನಾಗ್ತಾ ಇದೆ ಇಲ್ಲಿ, ಅವನ್ ಕೊಟ್ಟ, ಅವನ್ ತಗೊಂಡ, ಇಲ್ಲಿ ನಂದು ನಿಂದು ಕೇಳೋದೇನು ಅನ್ನೋ ಒಂದು ಸಾಕ್ಷಿ ಭಾವದಿಂದ ಅದನ್ನ ಸ್ವೀಕಾರ ಮಾಡ್ತಾರೆ. ಸೊ ನಾವು ಪ್ರತಿಯೊಂದು ವಿಚಾರಗಳಲ್ಲೂ, ಪ್ರತಿ ದಿವಸ ನಮ್ಮ ಒಂದು ಆಗು ಹೋಗುಗಳಲ್ಲೂ, ವ್ಯಾವಹಾರಿಕ ಜೀವನದಲ್ಲೂ ನಾವು ಎಲ್ಲಿದ್ದೀವಿ, ನಾವು ಸಾಕ್ಷಿಯಾಗಿ ಇರಕ್ ಆಗ್ತಾ ಇದೆಯಾ ಅಂತ ನಾವು ಪ್ರಶ್ನೆ ಕೇಳ್ಕೊಂಡಾಗ, ನಾವಿದ್ದೀವಿ, ಅಥವಾ ನಾವು ಮಾಡ್ತಾ ಇದ್ದೀವಿ, ಅಥವಾ ನಾನು ಇನ್ನೂ ಮುಂದುವರಿತಾ ಇದ್ದೀನಿ ಈ ಒಂದು ಜರ್ನಿಯಲ್ಲಿ ಅಂತ ನಮ್ಮನ್ನ ನಾವು ಪ್ರಶ್ನೆ ಮಾಡ್ಕೊಂಡಾಗ ಅಷ್ಟೇ ನಮ್ಗೆ ಅರಿವಾಗುತ್ತೆ. ಅದು ಇನ್ನೊಬ್ರು ಕೇಳಿ ಅಥವಾ ಇನ್ನೊಬ್ರು ನೋಡಿ ಯಾರು ಹೇಳಕ್ಕಾಗಲ್ಲ. ನನಗೆ ಪರಮಾತ್ಮನ ಆ ಪಾರಮಾರ್ಥಿಕ ಸತ್ಯದ ಅರಿವಾಗಿದೆ ಅಂತ ನನಗೆ ನಾನು ಪ್ರಶ್ನೆ ಮಾಡ್ಕೊಂಡಾಗ ಅಷ್ಟೇ ಗೊತ್ತಾಗತ್ತೆ. ಹೊರತು ನಾವಿಲ್ಲಿ 10 ಜನ ಸೇರ್ಕೊಂಡು ನಾವು ನಮ್ಮ ನಾಲೆಜ್ ನ ಶೇರ್ ಮಾಡ್ಕೋಬಹುದು, ಒಂದು ಶ್ರವಣದಿಂದ ಏನೋ ಒಂದು ಇನ್ಪುಟ್ ಬರುತ್ತೆ. ಆದ್ರೆ ಪಾರಮಾರ್ಥಿಕ ಸತ್ಯದ ಅರಿವು ನನಗೆ ಆಗ್ಬೇಕು. ನನಗಾದಾಗ ಮಾತ್ರ ಆ ಒಂದು ಮೋಕ್ಷಕ್ಕೆ ಅಥವಾ ಆ ಸಾಕ್ಷಿ ಭಾವದಲ್ಲಿ ಇರೋದಕ್ಕೆ ಸಾಧ್ಯ ಆಗತ್ತೆ ಅಂತೇಳಿ ಇವತ್ತಿನ ಕ್ಲಾಸ್ನ ಮುಗಿಸೋಣ. ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ಕೇಳ್ಬೋದು, ಅಥವಾ ಏನಾದ್ರು ಆಡ್ ಮಾಡೋಂಗಿದ್ರು ಆಡ್ ಮಾಡ್ಬೋದು. ಸೊ ಇಲ್ಲಿ ಸತೀಶ್ ಜಿ. ಸಂತೋಷ್ ಜಿ, ನನ್ ಲೆಫ್ಟ್ ಆಗ್ಲ 8 o'clock ಆಯ್ತು, ಪರವಾಗಿಲ್ಲ. ಹರಿ ಓಂ. ಥ್ಯಾಂಕ್ ಯು. ಹರಿ ಓಂ, ಎಲ್ಲರಿಗೂ ಹರಿ ಓಂ. ಹೇಳಿ ಸತೀಶ್ ಜಿ. ಅಲ್ಲ, why are we adding more words like parabhasika, pratibhasika? Because this is what the Dhritishariveka topics talks about it. See? Yeah, I got it, but Vedanta is delivering I am that, and for that
you are laying constructs how you can be. ಯು ಆರ್ ದಟ್ ಅಂತ ಹೇಳಿ ನಾವು ಕುತ್ಕೊಳ್ಳಕ್ ಆಗಲ್ವಲ್ಲ ಸತೀಶ್. ಐ ಆಮ್ ದಟ್ ಅಂತ ಹೇಳಿ ನಾವು ಕಡೆ ಕುತ್ಕೊಳ್ಳಕ್ ಆಗಲ್ವಲ್ಲ. ವ್ಯವಹಾರ ಇದೆ, Absolutely, ನಾನು ಹೌದು. ಉಪಯೋಗ ಮಾಡ್ತೀನಿ ಅಂದ್ರೆ ಆಗಲ್ವಲ್ಲ. ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಅಂಟಿಲ್ ಅನ್ಲೆಸ್ ವಿ ಡೋಂಟ್ ನೋ ಅವರ್ ಸೆಲ್ಫ್. ಈಗ ನನಗೆ ನಾನು ಯಾರು ಅಂತ ಗೊತ್ತಾಗಬೇಕಾದ್ರೆ ಈ ಪಾರಮಾರ್ಥಿಕ, ಈ ಪ್ರಾತಿಭಾಸಿಕ ಅನ್ನೋದೆಲ್ಲ ಹೆಂಗೆ ಅಂತಂದ್ರೆ, ವೇಕಿಂಗು, ಡ್ರೀಮು ಮತ್ತೆ ಡೀಪ್ ಸ್ಲೀಪ್ ಸ್ಟೇಟ್ಗೆ ಕೊಟ್ಟಿರೋ ಅಂತ ಹೆಸರು. ಇದು ಈ ಚಾಪ್ಟರ್ ಅಲ್ಲಿ ಗುರುಜಿ ಈಸ್ ಕ್ಲಿಯರ್ಲಿ ಕ್ಲಾರಿಫೈಯಿಂಗ್ ಅಸ್ there are 3 types of GVs which we don't know, but we are pointing to see for the person who is dreaming is called pratibhasika, and person who is awake is called vyavaharika, and person who is in a deep sleep state or is called ಪಾರಮಾರ್ಥಿಕ. ವಿಚ್ ಇನ್ ದ ಸೆನ್ಸ್ ಆ ಪಾರಮಾರ್ಥಿಕ ಸತ್ಯನೇ ಅಲ್ವಾ, ಅದರಿಂದ ತಾನೇ ನಾವೆಲ್ಲ ಇರೋದು. ಬಟ್ ಅದ್ರ ಮೇಲೆ ಆರೋಪಗಳಾಗ್ತಾ ಇದೆ ಅನ್ನೋ ಬೈಫರ್ಕೇಶನ್ ಕೊಡ್ಬೇಕಲ್ವಾ. ಅದನ್ನ ತಿಳಿಸೋದಕ್ಕೋಸ್ಕರ ಈ ಒಂದು ಚಾಪ್ಟರ್ಸ್ ಬರುತ್ತೆ, 78, 79, 80. ಆಯ್ತಾ. ಸೊ ಅಲ್ಟಿಮೇಟ್ಲಿ ಐ ಆಮ್ ದಟ್ ಅನ್ನೋದು ರಿಯಾಲಿಟಿ. ಬಟ್ to know that I am that, you need to know what you were earlier also, right? You cannot directly claim. Might be for person like you might have say I am that anta helbodu, but there are certain persons who wanted to know, when I say I am that, what is this body, what is this mind, what is intellect andaga we have to give some justification for that alla. We have to show some light ultimately, right? That is also not wrong, this is also not wrong. Ultimately you have to understand you where you stand alva. ಸಾರಿ, 2 ಸರಿ ಡಿಸ್ಕನೆಕ್ಟ್ ಆಯ್ತು. ಓಕೆ, ಸೊ ನಾನು ಹೇಳ್ತಾ ಇದ್ದೆ, ನಾನು ಎಲ್ಲಿ ತನಕ ಹೇಳಿದ್ ಕೇಳಿಸ್ತು ನಿಮ್ಗೆ? ಅದೇ ಡೀಪ್ ಸ್ಲೀಪ್ ಪಾರಭಾಸಿಕ ಅಲ್ಲಿ. ಸ್ಟೇಟ್ ಅನ್ನ ನಾವು ಯಾವಾಗ ತಿಳ್ಕೊತೀವೋ ಅವಾಗ ನಮಗೆ ಪಾರಮಾರ್ಥಿಕ ಸತ್ಯದಲ್ಲಿ ನಮಗ್ ನಿಲ್ಲಕ್ ಅನುಕೂಲ ಆಗುತ್ತೆ. ಯಾವಾಗ ನನಗೆ ಅನಾತ್ಮ ವಸ್ತು ಯಾವುದು ಒಂದು ಗೊತ್ತಾಗುತ್ತೋ ಅವಾಗ ನಾನು ಅದ್ರ ಮೇಲೆ ನನ್ಗೆ ವೈರಾಗ್ಯ ಬೆಳೀತಾ ಬರುತ್ತೆ. ನಾನು ಸತ್ಯದ ಕಡೆ ಹೋಗ್ತಾ ಇದ್ದೀನಿ, ನನಗೆ ಅಸತ್ಯದ ಬಗ್ಗೆ ಬೇಡ ತಿಳ್ಕೊಳ್ಳೋದು ಅಂತ. ಬಟ್ ನಂಗೆ ಸತ್ಯ ಗೊತ್ತು ಅಂತ ಅಸತ್ಯದ ಬಗ್ಗೆ ತಿಳ್ಕೊಬಾರ್ದು ಅಂತ ಏನಿಲ್ವಲ್ಲ. ಅಸತ್ಯ ಅನ್ನೋದು ಗೊತ್ತಾಗ್ಬೇಕಲ್ಲ ನನಗೆ. ಆ ಒಂದು ವಿಶ್ಲೇಷಣೆಯಿಂದ ಇದೆಲ್ಲ ತಿಳ್ಕೊಬೇಕು. ಓಕೆ ಸರ್, ಮತ್ತೆ ಡಿಸ್ಕನೆಕ್ಟ್ ಆದ್ರೆ ಏನೋ ಗೊತ್ತಿಲ್ಲ. ಸತ್ಯಜಿ ಇಲ್ಲ ಇದ್ದೀನಿ. ಇದು ಗ್ರಾಫಿಯಲ್ಲಿ ತುಂಬಾ ಇಶ್ಯೂಸ್ ಅನ್ಮ್ಯೂಟ್ ಮಾಡಕ್ಕೆ. ಓಕೆ ನೋ ಪ್ರಾಬ್ಲಮ್ ತೊಂದ್ರೆ ಇಲ್ಲ. ಇಫ್ ಯು ಆರ್ ಏಬಲ್ ಟು ಐಡೆಂಟಿಫೈ ದಟ್, ವಿ ಆರ್ ಮೋಸ್ಟ್ ಹ್ಯಾಪಿ ಅಂಡ್ ಒಂದು ವ್ಯಾಲ್ಯೂ ಇರುತ್ತೆ ಕ್ಲಾಸ್ಗೆ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಪಾರ್ಟಿಸಿಪೇಟ್ ಮಾಡ್ರಿ, ಎಲ್ಲ ಚೆನ್ನಾಗಿ ಆನ್ಸರ್ ಮಾಡಿದ್ರಿ. ಪ್ರೇಯರ್ ಹೇಳ್ಸಿ ಎಂಡ್ ಮಾಡ್ಬೇಡಿ, ನಾನು ರೆಕಾರ್ಡಿಂಗ್ ಸ್ಟಾಪ್ ಮಾಡಿದ್ಮೇಲೆ ಮಾತಾಡ್ತೀನಿ. ಆಯ್ತಾಯ್ತು. ಇವರು ಶೋಭಾಜಿ ಎಂಡಿಂಗ್ ಪ್ರೇಯರ್ ಹೇಳ್ತೀರಾ? ಹೇಳ್ತೀನಿ. ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನೇ. ಶಿವೋಹಂ ಶಿವೋಹಂ ಶಿವೋಹಂ. ಆತ್ಮದರ್ಶನಂ ಬ್ರಹ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂತರ್ಜ್ಯೋತಿಃ ಬಹಿರ್ಜ್ಯೋತಿಃ ಪ್ರತ್ಯಜ್ಯೋತಿಃ ಪರಾತ್ಪರಾ ಜ್ಯೋತಿರೇವ ಜ್ಯೋತಿಃ ಸ್ವಯಂ ಜ್ಯೋತಿಃ ಆತ್ಮಜ್ಯೋತಿಃ ಶಿವೋಸ್ಮ್ಯಹಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಲೋಕಾಃ ಸಮಸ್ತಾಃ
ಸುಖಿನೋ ಭವಂತು ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಹರಿಃ ಓಂ ತತ್ಸತ್. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಎಲ್ರಿಗೂ ನಮಸ್ಕಾರಗಳು.